ಓಕೆ ಸ್ನೇಹಿತರೆ, ನಾನು ನಿಮ್ಮ ಅಮೋಘ ವರ್ಷ ರಾಮಣ್ಣಗೌಡ. ಹೀಗೆ ನಾನೊಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ನಮ್ಮ KS, PSI, FDA, SDA, PC ಎಕ್ಸಾಮಿನೇಷನ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾಗಿ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಭಾಗ ಅಂತಂದರೆ ನಮ್ಮ ಭೂಮಿ ಅದರ ಆಂತರಿಕ ರಚನೆ. ನಮ್ಮ ಭೂಮಿ ಏನು ಬಹಳ ಮುಖ್ಯ ಆಗ್ತಕ್ಕಂಥದ್ದು ಇವತ್ತು ಅದರ ಇನ್ನರ್ ಸ್ಟ್ರಕ್ಚರ್ ಹೇಗಿದೆ ಅಂತಕ್ಕಂಥ ನಾವು ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ನಮ್ಮ ಭೂಮಿ ಇವತ್ತು ಬಹಳ ಮುಖ್ಯ ಆಗ್ತಕ್ಕಂಥ ನಮ್ಮ ಸೌರವ್ಯೂಹದಲ್ಲಿ ಬಂದಾಗ 5ನೇ ದೊಡ್ಡ ಗ್ರಹ, 5th ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಪ್ಲಾನೆಟ್. ಓಕೆ, ಸೊ ಇವತ್ತು ಇಟ್ಸ್ ಥರ್ಡ್ ಪೊಸಿಷನ್ ಪ್ಲಾನೆಟ್, 3ನೇ ಸ್ಥಾನದಲ್ಲಿ ಬರ್ತಕ್ಕಂಥ ಬಹುಮುಖ್ಯ ಆಗ್ತಕ್ಕಂಥ ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ ಸೌರವ್ಯೂಹದಲ್ಲಿ ಬಂದಾಗ ಸೂರ್ಯನಿಂದ ಬಂದಾಗ ಮೊದಲನೇ ಗ್ರಹ ಬುಧ ಗ್ರಹ ಅಂತ ಇದೆ. ನಂತರದಲ್ಲಿ ಬಂದ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಏನು ನಮ್ಮ ಶುಕ್ರ ಗ್ರಹ ಬರುತ್ತೆ. ನಂತರದಲ್ಲಿ ಭೂಮಿ 3ನೇ ಗ್ರಹ ಸೌರವ್ಯೂಹದಲ್ಲಿ 3ನೇ ಸ್ಥಾನದಲ್ಲಿ ಬರತಕ್ಕಂಥ ಗಾತ್ರವಾರು ಬಂದಾಗ 5ನೇ ದೊಡ್ಡ ಗಾತ್ರದಲ್ಲಿ ಬರತಕ್ಕಂಥ ಬಹುಮುಖ್ಯ ಆಗ್ತಕ್ಕಂಥ ಗ್ರಹ ನಮ್ಮ ಭೂಮಿ. ನಮ್ಮ ಭೂಮಿ ಇವತ್ತು ಒಟ್ಟಾರೆ ಭೂಪ್ರದೇಶ ಎಷ್ಟು ಬಹಳ ಮುಖ್ಯ ಆಗ್ತಕ್ಕಂಥದನ್ನ ಒಟ್ಟಾರೆ ನಮ್ಮ ಭೂಮಿಯ ಭೂಪ್ರದೇಶ ಅಂತಂದ್ರೆ 510.9 ದಶಲಕ್ಷ ಚದರ ಕಿಲೋಮೀಟರ್, 510.9 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಟೋಟಲ್ ಏರಿಯಾ ಆಫ್ ದಿ ಅರ್ತ್ ಅಂತ ಬಂದಾಗ ನಮ್ಮ ಭೂಮಿಯ ಒಟ್ಟಾರೆ ಭೂಪ್ರದೇಶ ಇರ್ತಕ್ಕಂಥ 510.9 ದಶಲಕ್ಷ ಕಿಲೋಮೀಟರ್ ಇರ್ತಕ್ಕಂಥ ಒಟ್ಟಾರೆ ಭೂಪ್ರದೇಶ ನಮ್ಮ ಭೂಮಿ ವಿಚಾರದಲ್ಲಿ ಬಂದ ಫ್ರೆಂಡ್ಸ್. ಇಂಥ ನಾವು ಭೂಮಿಯ ವೈಜ್ಞಾನಿಕ ಆಕಾರವನ್ನು ಏನು ಕರಿತೀವಿ ನಾವು ಅಂತಂದ್ರೆ ಜಿಯಾಯ್ಡ್ ಅಂತ ಕರಿತೀವಿ ಫ್ರೆಂಡ್ಸ್. ಜಿಯಾಯ್ಡ್ ಅಂತ ಕರಿತೀವಿ, ಅಲ್ಪಗೋಳ, ಲಘುಗೋಳ. ಓಕೆ, ಜಿಯಾಯ್ಡ್ ಅಂತ ಕರಿತೀವಿ, ಅಲ್ಪಗೋಳ, ಲಘುಗೋಳ ಅಂತ ಕರಿತೀವಿ ಫ್ರೆಂಡ್ಸ್. ಆ ಅಲ್ಪಗೋಳ ಲಘುಗೋಳ ಆಗಿರ್ತಕ್ಕಂಥ ನಮ್ಮ ಭೂಮಿ ಇದೆ ಇವತ್ತು ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ಅಂತಂದ್ರೆ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಬಂದಾಗ ನೋಡಿ ಸ್ನೇಹಿತರೆ, ಇದರ ಒಂದು ಬಹುಮುಖ್ಯ ಆಗ್ತಕ್ಕಂಥ ಶೇಪ್ ಆಕಾರದ ವಿಚಾರದಲ್ಲಿ ಬಂದಾಗ ನಾವು ಗಮನ ಹರಿಸೋದ್ರೆ ಬಹುಮುಖ್ಯ ಆಗ್ತಕ್ಕಂಥ ಏನಪ್ಪ ಅಂತಂದ್ರೆ ಈ ತರ ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಬಳಿ ಒಂದು ಚಪ್ಪಟಿಯಾದ್ರೆ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ಸಾಮಾಜಿಕ ವೃತ್ತ ಪ್ರದೇಶದಲ್ಲಿ ಎಕ್ಸ್ಪ್ಯಾಂಡ್ ಆಗಿರ್ತಕ್ಕಂಥ ಫ್ರೆಂಡ್ಸ್ ಭೂಮಿ ಕೊಂಡಿರ್ತಕ್ಕಂಥ ಇದು ಒಂದು ಬಹಳ ಮುಖ್ಯ ಆಗ್ತಕ್ಕಂಥ ನಾವು ಭೂಮಿಯ ವೈಜ್ಞಾನಿಕ ಆಕಾರ ಜಿಯಾಯ್ಡ್ ಫಾರ್ಮ್ ಅಂತ ಕರೆದು ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಯಾಕೆ ಈ ಭೂಮಿಯನ್ನ ನಾವು ಜಿಯಾಯ್ಡ್, ಅಲ್ಪಗೋಳ, ಲಘುಗೋಳ ಅಂತ ಕರಿತೀವಿ ಬಹಳ ಮುಖ್ಯ ಆಗ್ತಕ್ಕಂಥ ಇದಕ್ಕೊಂದು ಕಾರಣ ಇದೆ. ಅದನ್ನ ನೋಡಿ, ನಮ್ಮ ಭೂಮಿ ಈ ತರ ಜಿಯಾಯ್ಡ್ ಫಾರ್ಮ್ಗೆ ಬರಬೇಕಾದ್ರೆ ಈ ಜಿಯಾಯ್ಡ್ ಫಾರ್ಮ್ಗೆ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ಬಿಕಾಸ್ ಆಫ್ ವೆರಿ ಹೈ ರೊಟೇಷನ್ ಫೋರ್ಸ್, ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಭೂಮಿಯ ದೈನಂದಿನ ಚಲನಾಶಕ್ತಿ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಸೈಂಟಿಫಿಕ್ ಶೇಪ್ ಆಫ್ ಅರ್ತ್ ಇಸ್ ಜಿಯಾಯ್ಡ್ ಬಿಕಾಸ್ ಆಫ್ ವೆರಿ ಹೈ ರೊಟೇಷನ್ ಫೋರ್ಸ್. ಅರ್ತ್ ಇಸ್ ಕೇಮ್ ಟು ಶೇಪ್ ಲೈಕ್ ಜಿಯಾಯ್ಡ್. ಜಿಯಾಯ್ಡ್ ವಿಚಾರದಲ್ಲಿ ಬಂದಾಗ ಅದು ಒಂದೇ ಕಾರಣ ಅಲ್ಲ, ಬಹಳ ಮುಖ್ಯ ಆಗ್ತಕ್ಕಂಥದ್ದು ಆ ಘನ ವೇಗ ಅಷ್ಟೇ ಗ್ರಾವಿಟೇಷನ್ ಫೋರ್ಸ್ ಬಹಳ ಮುಖ್ಯ ಆಗ್ತಕ್ಕಂಥ ನಮ್ಮ ಭೂಮಿ ವಿಚಾರದಲ್ಲಿ ಬಂದಾಗ ಭೂಮಿಯ 2 ಧ್ರುವಗಳಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ಇದನ್ನು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಬಂದಾಗ ಈ ಗ್ರಾವಿಟೇಷನ್ ಫೋರ್ಸ್ ಕೂಡ ಮುಖ್ಯ ಆಗ್ತಕ್ಕಂಥ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಕಾರಣ. ಇದಕ್ಕೆಲ್ಲ ಕಾರಣ ಹೇಗೆ ಅದನ್ನ ಕೂಡ ಆ ಒಂದು ಮುಖ್ಯ ಆಗ್ತಕ್ಕಂಥ ಕಾಂತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ಕ್ಲಾಸ್ ಡಿಸ್ಕಷನ್ ಮಾಡೋಣ. ಹಾಗಾಗಿ ಮುಖ್ಯ ಆಗ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ನಾವು ಅದನ್ನ ಈ ಭೂಮಿಯನ್ನು ಒಂದು ಜಿಯಾಯ್ಡ್ ಅಂತ ಕರಿತೀವಿ, ಭೂಮಿಯನ್ನ ಅಲ್ಪಗೋಳ ಅಂತ ಕರಿತೀವಿ, ಲಘುಗೋಳ ಅಂತ ಕರಿತೀವಿ. ಒಟ್ಟಾರೆ ಭೂಮಿಯ ಒಟ್ಟು ಭೂಪ್ರದೇಶ ಏನಪ್ಪಾ ಅಂತಂದ್ರೆ 510.9 ದಶಲಕ್ಷ ಚದರ ಕಿಲೋಮೀಟರ್ ಇರ್ತಕ್ಕಂಥ 71 ಭಾಗ ಜಲಭಾಗ ಇದೆ, 29% ಭಾಗ ಬಹಳ ಮುಖ್ಯ ಆಗ್ತಕ್ಕಂಥ ಭೂಭಾಗ ಇರ್ತಕ್ಕಂಥದ್ದು. ಇದರಲ್ಲಿ ಬಂದಾಗ ಈ ಒಂದು ಏನು ಭೂಮಿಗೆ ಸಂಬಂಧಪಟ್ಟಂತೆ ಬಂದಾಗ ಈ ಒಂದು ಏನು 71 ಭಾಗ ಜಲಭಾಗದಲ್ಲಿ ಬಂದಾಗ ಸಾಗರಗಳ ಸಂಖ್ಯೆ ಬಂದು ಒಟ್ಟು 4 ಸಾಗರಗಳಿದೆ. ಇಲ್ಲಿ 7 ಭೂಖಂಡಗಳು ಬರುತ್ತೆ. ಅವೆಲ್ಲವನ್ನು ಕೂಡ ಮುಂದಿನ ಕ್ಲಾಸ್ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಇಂಥ ನಮ್ಮ ಭೂಮಿ ಫಸ್ಟ್ ಅದರ ಇನ್ನರ್ ಸ್ಟ್ರಕ್ಚರ್, ಅದರ ಆಂತರಿಕ ರಚನೆ ಹೇಗಿದೆ, ಹೇಗೆ ಮುಖ್ಯ ಆಗ್ತಕ್ಕಂಥ ಭೂಮಿ ಉಗಮ ಆಯಿತು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್. ಇದಕ್ಕೆ ಒಂದು ಹಲವಾರು ಬಹಳ ಮುಖ್ಯ ಆಗ್ತಕ್ಕಂಥ ಥಿಯರಿಗಳಿದೆ. ಅದನ್ನ ಅರ್ತ್ ಫಾರ್ಮೇಷನ್ ವಿಚಾರದಲ್ಲಿ ಬಂದಾಗ ಇದರಲ್ಲಿ ಬಂದ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ಅಂತಂದ್ರೆ ತುಂಬ ಬಹಳ ಮುಖ್ಯ ಆಗ್ತಕ್ಕಂಥ ಕೆಲವು ಸಾಂಪ್ರದಾಯಿಕ ಸಿದ್ಧಾಂತಗಳು ಅಂತ ಇದೆ, ಇನ್ನೊಂದೆರಡು ಘರ್ಷಣಾತ್ಮಕ ಸಿದ್ಧಾಂತಗಳು ಅಂತ ಬರುತ್ತೆ. ಅದನ್ನ ಸಾಂಪ್ರದಾಯಿಕ ಸಿದ್ಧಾಂತಗಳು ಅಂತ ಬಂದಾಗ ನಮ್ಮ ಏನು ನೆಬುಲರ್ ಹೈಪೋಥಿಸಿಸ್, ಜ್ಯೋತಿರ್ವೇಗ ಸಿದ್ಧಾಂತ ಅಂತ ಕರಿತೀವಿ. ಇದು ಒಂದು ಜಸ್ಟ್ ಅಸಂಪ್ಷನ್ ಬೇಸ್ ಇರ್ತಕ್ಕಂಥದ್ದು. ಡಸ್ಟ್ ಕ್ಲೌಡ್ ಥಿಯರಿ ಅಂದ್ರೆ ಧೂಳಿಯ ಕಣಗಳ ಸಿದ್ಧಾಂತ ಅಂತ ಕರಿತೀವಿ.
ಇವೆಲ್ಲ ಕೂಡ ಒಂದು ಸಾಂಪ್ರದಾಯಿಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥವು. ನಂತರ ಸೈಂಟಿಫಿಕ್ ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥ ಸಿದ್ಧಾಂತಗಳು ಅಂತ ಬಂದಾಗ ನಾವು ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ ಫ್ರೆಂಡ್ಸ್. ಆ ಬಿಗ್ ಬ್ಯಾಂಗ್ ಥಿಯರಿಯ ಕಾನ್ಸೆಪ್ಟ್ ಕೂಡ ಮುಂದೆ ಮಾತಾಡ್ತೀನಿ. ಕಡೆಗೆ ಅದನ್ನ ಬಿಗ್ ಬ್ಯಾಂಗ್ ಅಂದ್ರೇನು, ಮಹಾಸ್ಫೋಟ ಅಂದ್ರೇನು, ಸೊ ಹೆಂಗ್ ಉಂಟಾಯಿತು ಇವೆಲ್ಲನೂ ಕೂಡ ಮಾತಾಡೋಣ. ಕಡೆಗೆ ಅದನ್ನ ಅದರಲ್ಲಿ ಸುಮಾರು 9 ಸಿದ್ಧಾಂತಗಳಿದೆ. ಆ ಎಲ್ಲ ವೈಜ್ಞಾನಿಕ ಸಿದ್ಧಾಂತಗಳು ಬಹಳ ಮುಖ್ಯ ಆಗ್ತಕ್ಕಂಥ ಸಾಕಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ ಭೂಮಿ ಉಗಮಕ್ಕೆ ಸಂಬಂಧಪಟ್ಟಂತೆ ಬಂದ ಫ್ರೆಂಡ್ಸ್. ಸೊ ಈ ನಮ್ಮ ಭೂಮಿ ಎಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಇವತ್ತು ಉಗಮ ಆದ ನಂತರ ಅಂದ್ರೆ ಸೊ ಈ ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ ಎಲ್ಲ ನಕ್ಷತ್ರಗಳ ಕೊನೆಯ ಹಂತ ಯಾವ್ದಪ್ಪ ಅಂದ್ರೆ ಬ್ಲ್ಯಾಕ್ ಹೋಲ್, ಕಪ್ಪು ರಂಧ್ರಾವಸ್ಥೆ ಅಂತ ಕರಿತೀವಿ. ಆ ಕಪ್ಪು ರಂಧ್ರಾವಸ್ಥೆಗೆ ಹೋದಂತಹ ಬಹಳ ಮುಖ್ಯ ಆಗ್ತಕ್ಕಂಥ ನಕ್ಷತ್ರಗಳು ಏನಾಗುತ್ತೆ ಅಂತಂದ್ರೆ ಸೊ ಬಹುಮುಖ್ಯ ಆಗ್ತಕ್ಕಂಥ ತನ್ನ ಗ್ರಾವಿಟೇಷನ್ ಫೋರ್ಸ್ ಅನ್ನು ಹೆಚ್ಚಾಗಿ ಬಂದಿರುತ್ತೆ. ಹಾಗೆ ಅದರ ಗಾತ್ರ ಕುಗ್ತಾ ಹೋಗ್ತಾ ಇರುತ್ತೆ, ಒಳಭಾಗದಲ್ಲಿ ಫ್ರಿಕ್ಷನ್ ಆಗ್ತಾ ಇರುತ್ತೆ. ಆ ಫ್ರಿಕ್ಷನ್ ಆಗಿ ಒಂದು ಫೈನ್ ಡೇ ಆ ಒಂದು ಏನು ಬ್ಲ್ಯಾಕ್ ಹೋಲ್ ಸ್ಟಾರ್ ಅಥವಾ ಕಪ್ಪು ರಂಧ್ರಾವಸ್ಥೆ ನಕ್ಷತ್ರ ಸ್ಫೋಟನೆ ಆಗುತ್ತೆ. ಈ ಸ್ಫೋಟನೆಯನ್ನೇ ಮಹಾಸ್ಫೋಟ ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಇದರ ಪ್ರತಿಪಾದಕ ಅಬ್ಬೆ ಜಾರ್ಜಸ್ ಲಿಮಾಯಿತ್ರೆ ಅಂತ ಹೇಳಿ ಇದನ್ನ ಬೆಲ್ಜಿಯಂನ ಸಂಶೋಧಕ, ಬೆಲ್ಜಿಯಂ ದೇಶನು ಅಬ್ಬೆ ಜಾರ್ಜಸ್ ಲಿಮಾಯಿತ್ರೆ. ಸೊ ಇದು ಅಂದ್ರೆ ಅಬ್ಬೆ ಸೊ ಜಾರ್ಜಸ್ ಲಿಮಾಯಿತ್ರೆ ಅಂತ ಹೇಳಿದನ. ಓಕೆ, ಅಬ್ಬೆ ಜಾರ್ಜಸ್ ಲಿಮಾಯಿತ್ರೆ ಅಂತ ಹೇಳಿ ಬೆಲ್ಜಿಯಂನ ಸೈಂಟಿಸ್ಟ್ ಬಹಳ ಮುಖ್ಯ ಆಗ್ತಕ್ಕಂಥ ಇದರ ಪ್ರತಿಪಾದಕ ಬಿಗ್ ಬ್ಯಾಂಗ್ ಥಿಯರಿ ಅಂತ ಬಂದ ಫ್ರೆಂಡ್ಸ್ ಅನ್ನ. ಸೊ ಈ ಮಹಾಸ್ಫೋಟದಿಂದ ಉಗಮವಾದಂತ ಮುಖ್ಯ ಆಗ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಾವು ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು ಹೀಗೆಲ್ಲ ನಿರ್ಮಾಣ ಆಗತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್. ಅಂತ ನಮ್ಮ ಒಂದು ಸೂರ್ಯನನ್ನ ಅವಲಂಬಿಸಿ ಸೂರ್ಯನ ಸುತ್ತುವಂತ ಮುಖ್ಯ ಆಗ್ತಕ್ಕಂಥ ಕಾಯಗಳು ಇವತ್ತೇನು 8 ಗ್ರಹಗಳಿದೆ. ಆ 8 ಗ್ರಹಗಳ ಒಂದು ಒಕ್ಕೂಟವನ್ನು ನಾವು ಸೌರವ್ಯೂಹ ಅಂತ ಕರೆದು, ಅಂತ ಸೌರವ್ಯೂಹದಲ್ಲಿ ನಮ್ಮ ಭೂಮಿ ಒಂದು ಗಿಂತ ನಮ್ಮ ಭೂಮಿ ಬಹಳ ಮುಖ್ಯ ಆಗ್ತಕ್ಕಂಥ ಮಾತ್ರ ಆರಂಭದಲ್ಲಿ ಅನಿಲ ರೂಪದಲ್ಲಿತ್ತು, ಗ್ಯಾಸಿಯಸ್ ಫಾರ್ಮ್ ಅಲ್ಲಿತ್ತು, ಕೂಲ್ ಆಗಿ ಲಿಕ್ವಿಡ್ ಫಾರ್ಮ್ಗೆ ಬಂತು, ಸೆಮಿ ಲಿಕ್ವಿಡ್ ಸ್ಟೇಟಸ್ಗೆ ಬಂತು. ನಂತರ ಮತ್ತಷ್ಟು ತಂಪಾಗಿ ಬಹಳ ಮುಖ್ಯ ಆಗ್ತಕ್ಕಂಥ ಘನರೂಪಕ್ಕೆ ಬಂತು. ಆ ಘನರೂಪದಿಂದ ಇವತ್ತು ನಾವು ಬಹಳ ಮುಖ್ಯ ಆಗ್ತಕ್ಕಂಥ ಭೂಮಿ ಇವತ್ತು ರಚನೆಯಾಗಿದೆ ಫ್ರೆಂಡ್ಸ್, ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಇಂಥ ಭೂಮಿಯ ಒಳಭಾಗದ ರಚನೆ ನೋಡ್ಕೊಂಡು ಹೋದಾಗ ನೀವು ಸಾಮಾನ್ಯವಾಗಿ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ ನೀವೆಲ್ಲ ಬುಕ್ಸ್ ಅಲ್ಲಿ ಸಾಮಾನ್ಯ ಅಬ್ಸರ್ವ್ ಮಾಡಿರ್ತೀವಿ. ಈ ತರ ಒಂದು ಟ್ರಯಾಂಗಲ್ ಶೇಪ್ ಅಂತ ಹಾಕ್ಬಿಟ್ಟು ಇಲ್ಲಿ ಏನೋ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಅದರ ಕ್ರಸ್ಟ್ ಅಂತ ಶಿಲಾಗೋಳ ಅಂತ ಹೇಳಿ ಈ ಕಡೆ ಒಂದು ಈಗ ಹಾಕಿರ್ತಾನೆ, ಈ ಕಡೆ ಇದನ್ನ ಶಿಲಾಗೋಳ ಅಂತ ಹೇಳಿದನ್ನ. ನಂತರದಲ್ಲಿ ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಈ ಶಿಲಾಗೋಳ ಅಂತ ಹೇಳಿ ಈ ಟ್ರಯಾಂಗಲ್ ಶೇಪ್ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಚಿತ್ರವನ್ನು ಹಾಕಿ ಈ ಕಡೆ ಶಿಲಾಗೋಳ ಅಂತ ಈ ಕಡೆ ಒಂದು ಮಾರ್ಕ್ ಮಾಡಿರ್ತಾನೆ. 2ನೇ ಭಾಗವನ್ನು ಮಿಶ್ರಗೋಳ ಮ್ಯಾಂಟಲ್ ಅಂತ ಹಾಕಿರ್ತಾನೆ. 3ನೇ ಭಾಗವನ್ನು ಕೋರ್ ಅಂತ ಹಾಕಿರ್ತಾನೆ ಫ್ರೆಂಡ್ಸ್. ಕೋರ್ ಅಂತ ಹಾಕಿರ್ತಾರೆ, ಬಹಳ ಮುಖ್ಯ ಆಗ್ತಕ್ಕಂಥ. ಸೊ ಕೋರ್ ಅಂತ ಹೇಳಿ ಸೊ ಮಾರ್ಕ್ ಮಾಡಿರ್ತಾರೆ, ಬಹಳ ಮುಖ್ಯ ಆಗ್ತಕ್ಕಂಥ. ನಮ್ಮ ಹುಡುಗರು ಬುಕ್ ನೋಡಿದ ಕೂಡ ಏನಿಸುತ್ತೆ ಅಂತಂದ್ರೆ ಓ ಭೂಮಿ ಇಲ್ಲಿ ಹೆಂಗಿದೆಯಪ್ಪ ಅಂತ ನಮ್ಮ ಭೂಮಿ ಇರೋದು ಸೊ ಟ್ರಯಾಂಗಲ್ ಶೇಪ್ ಅಲ್ಲಿ. ಹಾಗಾದ್ರೆ ನಾವು ಭೂಮಿಯ ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ನಿಂತ್ಕೊಂಡಿದ್ದೀವಿ ಅದನ್ನ. ಸೊ ನಾವೇನಪ್ಪ ಭೂಮಿ ಟ್ರಯಾಂಗಲ್ ಶೇಪ್ ಇದೆ ಅಂತಾರ ಬುಕ್ ನೋಡಿದ ಕೂಡಲೇ ಅದನ್ನ. ಫ್ರೆಂಡ್ಸ್, ಅವರ್ ಅರ್ತ್ ಶೇಪ್ ಇಸ್ ನಾಟ್ ಎ ಟ್ರಯಾಂಗಲ್, ಅರ್ತ್ ಶೇಪ್ ಇಸ್ ಜಿಯಾಯ್ಡ್. ಓಕೆ, ಭೂಮಿಯ ಆಕಾರ ಇರ್ತಕ್ಕಂಥಏನಪ್ಪ ಅಂದ್ರೆ ವೈಜ್ಞಾನಿಕ ಆಕಾರ ಜಿಯಾಯ್ಡ್ ಫಾರ್ಮ್ ಇರ್ತಕ್ಕಂಥ ಫ್ರೆಂಡ್ಸ್ ನ. ಸೊ ನಮ್ಮ ಈ ಭೂಮಿ ವಿಚಾರದಲ್ಲಿ ಬಂದಾಗ ಈ ಭೂಮಿಯ ಕೇಂದ್ರ ಭಾಗ ಎಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಈ ಕೇಂದ್ರ ಭಾಗದಿಂದ ನಾವು ನಮ್ಮ ಅಧ್ಯಯನದ ಅನುಕೂಲಕ್ಕೋಸ್ಕರವಾಗಿ ಸ್ಟಡಿ ಪರ್ಪಸ್ ಇಲ್ಲಿ ಅಧ್ಯಯನಕ್ಕೋಸ್ಕರ ನಾವು ಏನ್ ಮಾಡ್ಕೊಂಡಿದ್ವಿ ಅಂತಂದ್ರೆ ಸೊ ಬಹುಮುಖ್ಯ ಆಗ್ತಕ್ಕಂಥ ಇಷ್ಟು ಭಾಗವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಇಂದ. ಓಕೆ, ಸೊ ಇಲ್ಲಿಂದ ಈ ಕಡೆ ಬಂದ್ರೆ ಈ ಹೊರಭಾಗವನ್ನ ಕ್ರಸ್ಟ್ ಅಂದ್ರೆ ಶಿಲಾಗೋಳ ಅಂತ ಕರಿತೀವಿ, ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ನ. ಶಿಲಾಗೋಳ ಕ್ರಸ್ಟ್ ಅಂತ ಕರಿತೀವಿ. 2ನೇ ಭಾಗವನ್ನ ಮ್ಯಾಂಟಲ್ ಮಿಶ್ರಗೋಳ ಅಂತ ಕರಿತೀವಿ, ಬಹಳ ಮುಖ್ಯ ಆಗ್ತಕ್ಕಂಥ. 3ನೇ ಭಾಗವನ್ನ ಕೋರ್ ಗರ್ಭ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಇದು ಹೊರಭಾಗ ಬಹಳ ಮುಖ್ಯ ಆಗ್ತಕ್ಕಂಥ ಕ್ರಸ್ಟ್ ಅಂತ ಹೇಳೋದು, ಇದರ 2ನೇ ಭಾಗ ಮ್ಯಾಂಟಲ್ ಅಂತ ಹೇಳೋದು. ಸೊ ನಂತರ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು 3ನೇ ಭಾಗವನ್ನ ಸೊ ನಾವೇನ್ ಕರಿತೀವಿ ಅಂತಂದ್ರೆ ಸೊ ಮುಖ್ಯ ಆಗ್ತಕ್ಕಂಥ ಕೋರ್ ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿದ್ರೆ ಈಗ ಮೊದಲ ಭಾಗ ಬಹಳ ಮುಖ್ಯ ಆಗ್ತಕ್ಕಂಥ ಹೊರಭಾಗವನ್ನ ಕ್ರಸ್ಟ್ ಅಂತಕ್ಕಂಥ ಶಿಲಾಗೋಳ ಅಂತ ಹೇಳಿದ್ರೆ, 2ನೇ ಭಾಗವನ್ನ ಮ್ಯಾಂಟಲ್ ಅಂತ ಕರಿತೀವಿ. ಸೊ 3ನೇ ಭಾಗವನ್ನ ಕೋರ್ ಅಂತ ಕರಿತೀವಿ ಫ್ರೆಂಡ್ಸ್. ನಮ್ಮ ಈ ಭೂಮಿಯ ಮೇಲ್ಭಾಗದಿಂದ ಅಂದ್ರೆ ಸರ್ಫೇಸ್ ಇಂದ ಭೂಮಿಯ ಗರ್ಭ ಎಲ್ಲಿ ಎಂಡ್ ಆಗುತ್ತೆ 6378 ಕಿಲೋಮೀಟರ್ಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಕೆಲವು ಬುಕ್ಗಳಲ್ಲಿ 6316 ಅಂತ ಕೊಟ್ಟಿದ್ದಾರೆ, ಸೊ 300 ಅಂತ ಕೊಟ್ಟಿದ್ದಾರೆ. ಸೊ ಅವಳಿ ಮಾಡಬೇಡಿ, 6378 6378 ಕಿಲೋಮೀಟರ್ ಇಟ್ಸ್ ಅರ್ತ್ ಕೋರ್ ಎಲೆಕ್ಟ್ ಸರ್ಫೇಸ್ ಟು ಅರ್ತ್ ಕೋರ್ ಇರ್ತಕ್ಕಂಥ ಫ್ರೆಂಡ್ಸ್. ಈ ಅರ್ತ್ ಕೋರ್ ವಿಚ್ ಸೊ ಅರ್ತ್ ಇನ್ನ ಸ್ಟ್ರಕ್ಚರ್ ವಿಚಾರದಲ್ಲಿ ಬಂದಾಗ ಭೂಮಿಯ ಮೇಲ್ಭಾಗದಿಂದ
ಸೊ ಜಸ್ಟ್ 80 to 100 ಕಿಲೋಮೀಟರ್. ಸೊ 80 ರಿಂದ 100 ಕಿಲೋಮೀಟರ್ ಇರತಕ್ಕಂಥ ಭಾಗ ಕ್ರಸ್ಟ್ ಅಂತ ಕರೆದ ಮೊದಲನೇ ಭಾಗವನ್ನ. ಸೊ 100 ಕಿಲೋಮೀಟರ್ ಇಂದ 250 ಕಿಲೋಮೀಟರ್ ಒಳಗೆ ಇರತಕ್ಕಂಥ ಭಾಗವನ್ನು ನಾವು ಸೊ ಮ್ಯಾಂಟಲ್ ಮಿಶ್ರಗೋಳ ಅಂತ ಕರೆದು 250 ರಿಂದ ಬಹಳ ಮುಖ್ಯ ಇರತಕ್ಕಂಥ ಒಂದು ಸೊ ಏನು ಸಾರಿ 2500 ಕಿಲೋಮೀಟರ್ ಇದು 2500 ಕಿಲೋಮೀಟರ್ ಇಂದ ಬಹಳ ಮುಖ್ಯ ಇರತಕ್ಕಂಥ 6378 ಕಿಲೋಮೀಟರ್ ಇರತಕ್ಕಂಥ ಭಾಗವನ್ನ ನಾವು ಗರ್ಭ ಅಂತ ಕರೆದು. ಸೊ ಮೊದಲ ಭಾಗ 0 ಇಂದ 80/100 ಕ್ರಸ್ಟ್ ಶಿಲಾಗೋಳ. ನಂತರ ಬಹಳ ಮುಖ್ಯ ಇರತಕ್ಕಂಥ 100 ರಿಂದ 2500 ಒಳಗೆ ಇರತಕ್ಕಂಥ ಭಾಗ ಸೊ ಬಹಳ ಮುಖ್ಯ ಇರತಕ್ಕಂಥ ಒಂದು ಮಿಶ್ರಗೋಳ. 2500 ರಿಂದ 2000 ಸೊ ಬಹಳ ಮುಖ್ಯ ಇರತಕ್ಕಂಥ 6370 ಒಳಗೆ ಇರತಕ್ಕಂಥ ಭಾಗವನ್ನ ನಾವು ಗರ್ಭ ಅಂತ ಕರಿತೀವಿ ಫ್ರೆಂಡ್ಸ್. ಸಿಂಗ್ ಅಬ್ಸರ್ವ್ ಮಾಡಿ, ಇದು ಬಹುಮುಖ್ಯ ಇರತಕ್ಕಂಥ ಏನಪ್ಪ ಅಂದ್ರೆ ಕೆಲವು ಕಡೆ 2900 ಅಂತ ಕೂಡ ಕೊಟ್ಟಿದ್ದಾನೆ. ಸೊ ಡೋಂಟ್ ವರಿ, 2900 ಆದ್ರೆ ಓಕೆ, 2500 ಓಕೆ ಅದನ್ನ. ಸೊ ಇದು ಯಾವ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಬಹುಮುಖ್ಯ ಇರತಕ್ಕಂಥನ. ಓಕೆ ಸರ್, ಕೆಲವು ಬುಕ್ಕಲ್ಲಿ 2900 ಅಂತ ಇದೆ ಸರ್, ನೀವು 2500 ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಡೇಟಾಸ್ ಬಗ್ಗೆ ವರಿ ಮಾಡ್ಕೊಂಡ್ಬಿಡಿ, ಅವರೇಜ್ ಯಾವಾಗ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಕಡೆ ಅದನ್ನ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಗಮನ ಹರಿಸಿ. ಸೊ ಇಲ್ಲಿ ಬಹುಮುಖ್ಯ ಇರತಕ್ಕಂಥ ಅಂಶ ಏನಪ್ಪ ಅಂದ್ರೆ ಮೊದಲ ಒಂದು ಬಹುಮುಖ್ಯ ಇರತಕ್ಕಂಥ ಭಾಗ ಕ್ರಸ್ಟ್ ಶಿಲಾಗೋಳ. ಈ ಶಿಲಾಗೋಳದ ವಿಚಾರದಲ್ಲಿ ಬಂದಾಗ ಇಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನ, ಈ ಶಿಲಾಗೋಳವನ್ನು ನಾವು 2 ಭಾಗವನ್ನ ವಿಂಗಡಣೆ ಮಾಡ್ಕೊಂತೀವಿ ಫ್ರೆಂಡ್ಸ್. ಯಾಕಪ್ಪ ಅಂದ್ರೆ ಮೊದಲ ಭಾಗವನ್ನ ಬಹಳ ಮುಖ್ಯ ಇರತಕ್ಕಂಥ ಒಂದು ಈ ಭಾಗವನ್ನ ಸಿಯಾಲ್ SIAL ಅಂತ ಹೇಳೋದನ್ನ. ಎರಡನೇ ಭಾಗವನ್ನು ನಾವೇನ್ ಕರಿತೀವಪ್ಪ ಅಂದ್ರೆ ಸೀಮಾ ಅಂತೇಳಿ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ನಂತರ ಸೊ ಈ ಸಿಯಾಲ್ ಸೀಮಾ ಈ ಕಾನ್ಸೆಪ್ಟ್ ಯಾವುದು, ಭೂಮಿಯ ಆಂತರಿಕ ರಚನೆಯನ್ನು ಬಹಳ ಮುಖ್ಯ ಇರತಕ್ಕಂಥದ್ದು. ಭೂಮಿಯ ಒಳಗಡೆ ಹೋಗಿ ಯಾರು ನೋಡ್ಕೊಂಡು ಬಂದಿದ್ದಾರ, ಹಾಗಾದ್ರೆ ಹೆಂಗ್ ಸ್ಟಡಿ ಮಾಡೋದನ್ನ, ಯಾರು ಮೊದಲಿಗೆ ಕಾನ್ಸೆಪ್ಟ್ ಅನ್ನು ಕೊಟ್ಟಂತ ಬಹಳ ಮುಖ್ಯ ಇರತಕ್ಕಂಥವ್ರು. ಈ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ ಇಬ್ಬರು ಸೈಂಟಿಸ್ಟ್ ಬರ್ತಾರೆ ಫ್ರೆಂಡ್ಸ್. ಒಬ್ಬ ಸುಯಸ್, ಈ ಸುಯಸ್ ವಾಸ್ ಫೇಮಸ್ ಆಸ್ಟ್ರಿಯನ್ ಸೈಂಟಿಸ್ಟ್, ಆಸ್ಟ್ರಿಯಾದಲ್ಲಿ ಒಬ್ಬ ವಿಜ್ಞಾನಿ. ಸೊ ಈತ ಮೊದಲ ಬಾರಿಗೆ ಭೂಮಿಯ ಆಂತರಿಕ ರಚನೆಯನ್ನು ಬಹಳ ಮುಖ್ಯ ಆಗ್ತಕ್ಕಂಥ ಏನ್ ಮಾಡ್ಕೊಂಡಂತಂದ್ರೆ ಸೊ ಒಟ್ಟು 3 ಭಾಗ ಮಾಡ್ಕೊಂಡ ಸಿಯಾಲ್, ಸೀಮಾ, ಸೊ ಅಂಡ್ ನೀಫೆ, NIFE ನೀಫೆ ಅಂತಕ್ಕಂಥ. ಓಕೆ, ಸಿಯಾಲ್, ಸೀಮಾ, ನೀಫೆ ಅಂತ ಕ್ಲಾಸಿಫಿಕೇಶನ್ ಮಾಡ್ಕೊಂಡ. ಬಟ್ ಇದು ಇನ್ಕಂಪ್ಲೀಟ್ ಕ್ಲಾಸಿಫಿಕೇಶನ್ ಆಗಿತ್ತು. ಇದು ಒಂದು ಅಪೂರ್ಣ ವರ್ಗೀಕರಣ ಆಗಿತ್ತು. ಇದು ಪೂರ್ಣ ವರ್ಗೀಕರಣ ಆಗಿಲ್ಲ, ಫಸ್ಟ್ ಕ್ಲಾಸಿಫಿಕೇಶನ್ ಮಾಡಿದ್ದನ್ನ. ಆ ನಂತರ ಈತನ ವರ್ಗೀಕರಣವನ್ನ ಮತ್ತಷ್ಟು ನವೀಕರಣ ಮಾಡಿ ಇದೊಂದು ಹೊಸ ಒಂದು ಬಹಳ ಮುಖ್ಯ ಇರತಕ್ಕಂಥ ವರ್ಗೀಕರಣ ಆರಂಭವಾಗುತ್ತೆ. ಅದು ಆರ್ಥರ್ ಓಮ್ಸ್ ಅವರಿಂದ. ಜರ್ಮನಿಯ ಪ್ರಸಿದ್ಧವಾಗಿರ್ತಕ್ಕಂಥ ಭೂಗರ್ಭಶಾಸ್ತ್ರಜ್ಞ ಆರ್ಥರ್ ಓಮ್ಸ್. ಈ ಆರ್ಥರ್ ಓಮ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಸೊ ಈತ ಬಹುಮುಖ್ಯ ಇರತಕ್ಕಂಥ ಒಂದು ಏನೋ ಸೊ ಬಹುಮುಖ್ಯ ಇರತಕ್ಕಂಥ ಈ ಭಾಗದಲ್ಲಿ ಬಂದಾಗ 3 ಭಾಗವನ್ನ ವಿಂಗಡಣೆ ಮಾಡ್ಕೊತಾನೆ. ಅದೇ ಈತ ವಿಂಗಡಣೆ ಮಾಡ್ಕೊಂಡಂತ 3 ಭಾಗಗಳು ಅಂತಂದ್ರೆ ಒಂದು ಕ್ರಸ್ಟ್, ಓಕೆ, ಸೊ ಕ್ರಸ್ಟ್. ಎರಡದು ಸೊ ಮ್ಯಾಂಟಲ್, ಸೊ ಮೂರದು ಸೊ ಕೋರ್, ಗರ್ಭ. ಇವತ್ತು ನಾವು ಏನ್ ಸ್ಟಡಿ ಮಾಡ್ತಾ ಇರೋದನ್ನ ಈಗ ನಾವು ಸ್ಟಡಿ ಮಾಡ್ತಾ ಇರೋದು ಕೂಡ ಆರ್ಥರ್ ಓಮ್ಸ್ ಕ್ಲಾಸಿಫಿಕೇಶನ್ ಫ್ರೆಂಡ್ಸ್. ಜ್ಞಾಪಕವಿಟ್ಕೊಳ್ಳಿ, ಭೂಮಿಯ ಆಂತರಿಕ ರಚನೆಯನ್ನ ವರ್ಗೀಕರಣ ಮಾಡಿದಂತ ಒಬ್ಬ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಬರೀಬೇಕಾಗ್ತಕ್ಕಂಥ ಆರ್ಥರ್ ಓಮ್ಸ್. ಆರ್ಥರ್ ಓಮ್ಸ್ 3 ಭಾಗವನ್ನು ಮಾಡಿಕೊಟ್ಟ, ಕ್ರಸ್ಟ್, ಮ್ಯಾಂಟಲ್, ಕೋರ್. ಇವತ್ತಿನ ವರ್ಗೀಕರಣ ನಾವು ಅಧ್ಯಯನ ಮಾಡ್ತಾ ಇರೋದು ಕೂಡ ಆರ್ಥರ್ ಓಮ್ಸ್ ಅವರ ವರ್ಗೀಕರಣ ಫ್ರೆಂಡ್ಸ್. ಹಾಗಾದ್ರೆ ಇದಕ್ಕಿಂತ ಮೊದಲು ಮಾಡಿದ ಯಾರವನು ಸುಯಸ್ ಕ್ಲಾಸಿಫಿಕೇಶನ್ ಇಟ್ಸ್ ಇನ್ಕಂಪ್ಲೀಟ್ ಕ್ಲಾಸಿಫಿಕೇಶನ್. ಅದೊಂದು ಅಪೂರ್ಣ ವರ್ಗೀಕರಣ ಆಗಿತ್ತು. ಯಾರು ಮಾಡ್ಕೊಂಡಿದ್ದ ಅವನು? ಸೀಮಾ, ನೀಫೆ ಅಂತ ವರ್ಗೀಕರಣ ಮಾಡಿದ್ದ. ಬಟ್ ಅದು ಇನ್ಕಂಪ್ಲೀಟ್ ಆಗಿತ್ತು, ಅದನ್ನು ಅಪ್ಡೇಟ್ ಮಾಡಿದ್ದು ಆರ್ಥರ್ ಓಮ್ಸ್. ಇಬ್ಬರು ಸೈನ್ಸ್ ಮಾಡಿ ಗೊತ್ತಿರಲಿ. ಅಂದ್ರೆ ಈಗ ಭೂಮಿಯ ಆಕಾರ, ವೈಜ್ಞಾನಿಕ ಆಕಾರ, ಜಿಯಾಯ್ಡ್, ಅಲ್ಪಗೋಳ, ಲಘುಗೋಳ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ಇಂತಹ ಭೂಮಿಯ ಬಹಳ ಮುಖ್ಯ ಇರತಕ್ಕಂಥ ಆಂತರಿಕ ರಚನೆ ವಿಚಾರದಲ್ಲಿ ಬಂದಾಗ ಆ ಆಂತರಿಕ ರಚನೆಯನ್ನ 3 ಭಾಗ ಮಾಡ್ಕೊಂಡಿದ್ದೀವಿ. ಒಂದನೇ ಭಾಗವನ್ನ ಕ್ರಸ್ಟ್ ಅಂತ ಹೇಳಿ, ಎರಡನೇ ಭಾಗವನ್ನ ಮ್ಯಾಂಟಲ್, ಮ್ಯಾಂಟಲ್ ಮಿಶ್ರಗೋಳ ಅಂತೇಳಿ, ಮೂರನೇ ಭಾಗವನ್ನ ಗರ್ಭ, ಕೋರ್ ಅಂತೇಳಿ ಫ್ರೆಂಡ್ಸ್. ಸೊ ಹೆಂಗೆ ಕ್ಲಾಸಿಫಿಕೇಶನ್ ಮಾಡಿದೀವಿ, ಇದಕ್ಕೆ ಏನ್ ಕ್ರೈಟೀರಿಯಾ? ಒಂದು ಸೊ ಬಹಳ ಮುಖ್ಯ ಆಗ್ತಕ್ಕಂಥದ್ದಪ್ಪ ಅಂದ್ರೆ ಸಾಂದ್ರತೆ, ಡೆನ್ಸಿಟಿ. ಫಸ್ಟ್ ಪಾಯಿಂಟ್ ಸಾಂದ್ರತೆ. ಅಂಡ್ ಸಂಯೋಜನೆ, ಕಾಂಪೋಸಿಷನ್.
ಥರ್ಡ್ ಬಹಳ ಮುಖ್ಯ ಇರತಕ್ಕಂಥ ಉಷ್ಣಾಂಶ, ಟೆಂಪರೇಚರ್, ಉಷ್ಣಾಂಶ ಫ್ರೆಂಡ್ಸ್. ಸೊ ಬೇಸ್ ಆನ್ ದೀಸ್ 3 important factors we are dividing into earth interior into major 3 layers or 3 part or 3 zones. First one is the density of the earth interior. Second one is the composition of the chemical composition of the earth interior and temperature of the earth interior. Based on these 3 factors we are dividing into major 3 zones. First one is the crust. Crust range is 0 to 80 per 100 kilometer. Second one is 80 to 2900 or 2500 kilometer. Third one is 2900 or 500 to 6378 6378 ಎಂದಾಗುತ್ತೆ ಭೂಮಿಯ ಗರ್ಭ. ಸೊ ಗರ್ಭ, ಮಿಶ್ರಗೋಳ, ಶಿಲಾಗೋಳ. ಸೊ ಇದನ್ನ ಕವಚ, ಮುಖ್ಯ ಆಗ್ತಕ್ಕಂಥ ಕ್ರಸ್ಟ್, ಕವಚ, ಹೊರಭಾಗ, ಮೇಲ್ಚಿಪ್ಪು ಈಗೆಲ್ಲ ಕರಿತೀವಿ ಕನ್ನಡದಲ್ಲಿ. ಕೆಲವು ಕಡೆ ಮೇಲ್ಚಿಪ್ಪು ಅಂತ ಕೊಡ್ತಾನೆ, ಸೊ ಕವಚ ಅಂತ ಕೊಡ್ತಾನೆ, ಶಿಲಾಗೋಳ ಅಂತ ಕೊಡ್ತಾನೆ. ಏನ್ ಕೊಟ್ಟಿದ್ರು? ಓಕೆ ಸರ್, ನೀವು ಶಿಲಾಗೋಳ ಅಂತ ಪಾಠ ಮಾಡಿದ್ವಿ, ಅಲ್ಲಿ ಕವಚ ಅಂತ ಕೊಟ್ಟಿದ್ದ, ಮೇಲ್ಚಿಪ್ಪು ಅಂತ ಕೊಟ್ಟಿದ್ದ, ನಮ್ಗೆ ಅರ್ಥ ಆಗಿಲ್ಲ ಸರ್. ಇಂಗ್ಲಿಷ್ ವರ್ಡ್ ಹೋಗ್ಬಿಡಿ, ಕ್ರಸ್ಟ್ ಅಂತ ಹೇಳಿ ಸರ್, ಔಟರ್ ಲೇಯರ್, ಹೊರಭಾಗ. ಎರಡನೇ ಭಾಗ ಮಿಶ್ರಗೋಳ, ಸೊ ಮುಖ್ಯ ಅರ್ಥ ಮಾಡ್ತೀವಿ ಸರ್. ಮೂರನೇ ಭಾಗ ಗರ್ಭ, ಕೋರ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಅಂದ್ರೆ ಈಗ ನಮಗೆ ಭೂಮಿಯ ಆಂತರಿಕ ಭಾಗವನ್ನ ಒಟ್ಟು 3 ಭಾಗವನ್ನು ಮಾಡ್ಕೊಂಡಿದ್ವಿ. ಆ 3 ಭಾಗ ಅಂತ ಬಂದಾಗ ಮೊದಲನೇ ಭಾಗ ಹೇಳಿದೀನಿ, ಇದನ್ನ ಕ್ರಸ್ಟ್ ವಲಯ ಅಂತ ಕರೆದು, ಎರಡನೇದನ್ನ ಮ್ಯಾಂಟಲ್ ಅಂತ ಕರೆದು, ಮೂರನೇ ಭಾಗವನ್ನ ಕೋರ್ ಅಂತ ಕರೆದು ಫ್ರೆಂಡ್ಸ್ ಅಂತ. ಈಗ ಸೊ ಈಗ ನಾವೇನ್ ಮಾಡೋಣ, ಒಂದೊಂದೇ ಝೋನ್ ಇಂಪಾರ್ಟೆನ್ಸ್ ನಾವು ನೋಡ್ತಾ ಬರೋಣ ಫ್ರೆಂಡ್ಸ್. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಈಚ್ ಒಂದು ಝೋನ್ ಇಟ್ಸ್ ಹ್ಯಾವಿಂಗ್ ಸಮ್ ಇಂಪಾರ್ಟೆನ್ಸ್. ಒಂದೊಂದು ಭಾಗದಲ್ಲಿ ಕೂಡ ಕೆಲವು ಇಂಪಾರ್ಟೆನ್ಸ್ ಬಹಳ ಮುಖ್ಯ ಇರತಕ್ಕಂಥ ಏನಿದೆ ಅದನ್ನ. ಸೊ ಅದಕ್ಕೆ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ಒಂದು 4 ಪಾಯಿಂಟ್ ಕೊಡ್ತೀರ ಅದನ್ನ. ಫಸ್ಟ್ ಒನ್, ಸೊ ಅದು ಕ್ರಸ್ಟ್ ಅಂತ ಬಂದಾಗ ಇಟ್ಸ್ ಔಟರ್ ಲೇಯರ್ ಆಫ್ ದಿ ಅರ್ತ್. ಫಸ್ಟ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಬೇಕು, ಇದನ್ನ ಭೂಮಿಯ ಒಂದು ಹೊರಮೈ ಭಾಗ ಅಂತ ಕರಿತೀವಿ ಅದನ್ನ. ಓಕೆ, ಸೊ ಭೂಮಿಯ ಒಂದು ಹೊರಮೈ ಭಾಗ ಅಂತ ಕರಿತೀವಿ. ಸೊ ಈ ಕ್ರಸ್ಟ್ ವಿಚಾರದಲ್ಲಿ ಬಂದಾಗ ಅದನ್ನ ಭೂಮಿಯ ಹೊರಮೈ ಭಾಗ ಅಂತ ಹೇಳ್ತೀವಿ. ಅದರ ರೇಂಜ್ ಆಲ್ರೆಡಿ ಮಾತಾಡಿದ್ವಿ. ಅದರ ರೇಂಜ್ ಎಷ್ಟಪ್ಪ ಅಂತಂದ್ರೆ, ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು, ಸೊ 0 ಇಂದ 80 per 100 ಕಿಲೋಮೀಟರ್ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಓಕೆ, ಈ 0 ಇಂದ ಹಾರ್ಡವಾಗಿ 80 ಕಿಲೋಮೀಟರ್ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಏನು ಮೊದಲನೇ ಭಾಗವನ್ನ 80 ರಿಂದ 100 ಕಿಲೋಮೀಟರ್ ಅಂತ ಕೂಡ ಮಾತಾಡಿದ್ದೀನಿ ಮೊದಲನೇ ಭಾಗವನ್ನ. ಇದು ಏನ್ ಬಹಳ ಮುಖ್ಯ ಆಗ್ತಕ್ಕಂಥ, ಈ ಕ್ರಸ್ಟ್ ಇಸ್ ದ ಫಾರ್ಮ್ ಆಫ್ ಸಾಲಿಡ್. ಯಾವ ರೂಪದಲ್ಲಿ ಅಂತ ಕೇಳ್ತಾರೆ, ಇದು ಘನ ರೂಪ, ಘನ ರೂಪದಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ ಕ್ರಸ್ಟ್ ಅಂತಕ್ಕಂಥ. ಸೊ ಕಂಪ್ಲೀಟ್ ಸೈಡ್ ಆಗಿರ್ತಕ್ಕಂಥ ಭಾಗ ಅದನ್ನ. ಈ ಕ್ರಸ್ಟ್ ವಿಚಾರದಲ್ಲಿ ಬಂದ ಮೇನ್ ಕಾಂಪೋನೆಂಟ್ ಯಾವುದು? ಸಿಲಿಕಾ. ಸಿಲಿಕಾ, ಓಕೆ, ಸಿಲಿಕಾ SI. ಸಿಲಿಕಾ ಇಸ್ ದ ಮೇನ್ ಕಾಂಪೋನೆಂಟ್ ಆಫ್ ದಿ ಅರ್ತ್ ಕ್ರಸ್ಟ್. ಭೂಮಿಯ ಶಿಲಾಗೋಳದಲ್ಲಿ ಬಂದ ಪ್ರಮುಖ ಧಾತು ಯಾವುದು? ಸಿಲಿಕಾ. ಸಿಲಿಕಾ ಮೇಲೆ ಕ್ವಶನ್ ಕೇಳಿದ್ದಾರೆ. ಹೆಂಗ್ ಕೇಳಿದರೆ, ಸಿಲಿಕಾ ಭೂಮಿಯ ಮೇಲ್ಮೈಯಲ್ಲಿ ಯಾವ ರೂಪದಲ್ಲಿ ಸಿಗುತ್ತದೆ? ಸಿಲಿಕಾ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಅಂತ ಕೇಳಿದರೆ, ಸಿಲಿಕಾ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಸಿಲಿಕಾನ್, ಸಿಲಿಕೇಟ್, ಸಿಲಿಕಾನ್ ಆಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್. ನೋಡಿ ಸ್ವಲ್ಪ ಅಂದ್ರೆ ಏನ್ ಮಾಡಿದ್ದಾರೆ, ಸೊ ಇದು KPSC ಎಕ್ಸಾಮ್ ಪ್ರಶ್ನೆ ಇದು. ಸಿಲಿಕಾ, ಸೊ ಮುಖ್ಯ ಆಗ್ತಕ್ಕಂಥದ್ದಪ್ಪ ಅಂದ್ರೆ ಏನ್ ಸಿಗುತ್ತೆ ಅಂತ ಕೇಳಿದಾರೆ. ಒಂದು ಸಿಲಿಕೇಟ್, ಸಿಲಿಕೇಟ್ ಅಂತ ಕೇಳಿದ, ನಂತರ ಸಿಲಿಕಾನ್ ಆಕ್ಸೈಡ್ ಅಂತ ಕೇಳಿದ, ಸಿಲಿಕಾನ್ ಡೈ ಆಕ್ಸೈಡ್ ಅಂತ ಕೇಳಿದ, ಏನಪ್ಪ ಸಿಲಿಕಾನ್. ಸೊ ಸಿಲಿಕಾನ್ ಅಂತ ಕೊಟ್ಟ, ಬಹಳ ಮುಖ್ಯ ಆಗ್ತಕ್ಕಂಥ ಸಿಲಿಕಾನ್. ಓಕೆ, ಸಿಲಿಕಾನ್ ಅಂತ ಕೊಟ್ಟ. ಸಿಲಿಕಾ ಯಾವ ರೂಪದಲ್ಲಿ ಸಿಗುತ್ತೆ ಅಂತ ಕೇಳಿಬಿಟ್ಟು ಸಿಲಿಕೇಟ್, ಸಿಲಿಕಾನ್ ಆಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕೇಟ್ ಅಂತ ಕೊಟ್ಟ, ಬಹಳ ಮುಖ್ಯ ಆಗ್ತಕ್ಕಂಥ. ಇದು ಪ್ರಶ್ನೆ KPSC ಪ್ರಶ್ನೆ ರಿಪೀಟ್ ಆಗಿದೆ ಫ್ರೆಂಡ್ಸ್ ಅಂತ. ಸೊ ಇದಕ್ಕೆ ಏನು ಉತ್ತರ ಇದರಲ್ಲಿ? ಅಟ್ ದಿ ಅರ್ತ್ ಸರ್ಫೇಸ್ ಸಿಲಿಕಾ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಸಿಲಿಕೇಟ್. ಸೊ ಅಲ್ಲಿ ಪ್ರಶ್ನೆ ಆಗಿದೆ, ಹಾಗಾಗಿ ಸ್ವಲ್ಪ ಗಮನ ಇರಲಿ ಇದ್ರ ಬಗ್ಗೆ ಇಂಥ ಪ್ರಶ್ನೆಗಳನ್ನ. ಈ ಸಿಲಿಕಾ ನಾನೆಯಲ್ಲಿ ಅಂತಂದ್ರೆ, ಸೊ ಈ ಭೂಮಿಯ ಶಿಲಾಗೋಳದ ಪ್ರಮುಖ ಧಾತು ಯಾವುದು? ಸಿಲಿಕಾ. 3 ಧಾತುಗಳನ್ನ ಕೊಟ್ಬಿಟ್ರೆ ಏನ್ ಬರೀಬೇಕು? ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ ಪ್ಲಸ್ ಸೊ ಮೆಗ್ನೀಷಿಯಂ. ನೋಡಿ, ಸೊ 3 ಕಾಂಪೋನೆಂಟ್ ಕೊಟ್ಬಿಟ್ರೆ ಶಿಲಾಗೋಳದ ಪ್ರಮುಖ ಧಾತುಗಳೆಂದರೆ ಒಂದು ಸಿಲಿಕಾ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ. ಅವನು ಇದ್ರ ಬದಲಿಗೆ ಫೆರಸ್ ಅಂತ ಕೊಡ್ತಾನೆ ಇದರಲ್ಲಿ. ಸೊ ಮುಖ್ಯ ಆಗ್ತಕ್ಕಂಥ ಸೊ ಪೊಟ್ಯಾಷಿಯಂ ಅಂತ ಕೊಡ್ತಾನೆ, ಸೋಡಿಯಂ ಅಂತ ಕೊಡ್ತಾನೆ.
ಹಾಗೆ ಕಟ್ಟಬೇಕು. ಸಿಲಿಕಾ, ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಇವು ಶಿಲಾಗೋಳದ 3 ಪ್ರಮುಖ ಧಾತುಗಳು. ಒಂದು ಕೇಳಿದ್ರೆ ಸಿಲಿಕಾ. ಸಿಲಿಕಾ ಯಾವ್ದು ಸಿಗ್ತಾರೆ? ಸಿಲಿಕೇಟ್ ಸಿಗ್ತಕ್ಕಂಥದ್ದು ಭೂಮಿ ಮೇಲೆ ಸಿಗ್ತಕ್ಕಂಥ ಸಿಲಿಕೇಟ್ ಮರಳು. ಸಿಲಿಕಾನ ಮರಳು ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಆ ಮರಳು ಹೆಂಗ್ ಸಿಗುತ್ತೆ? ಸಿಲಿಕೇಟ್ ಸಿಗ್ತಕ್ಕಂಥ ಫ್ರೆಂಡ್ಸ್ನ. ಇದೇ ಫಸ್ಟ್ ಇನ್ನೊಂದು ಕೇಳಿದಾನೆ ಹೆಂಗೆ ಅಂತಂದ್ರೆ, ನಾವು ಭೂಮಿಯ ಶಿಲಾಗೋಳ ಎಲ್ಲಿ ಮುಖ್ಯ ಆಗ್ತಕ್ಕಂಥ ಕ್ರಸ್ಟ್ ಎಂದ್ರೆ ಈ ಶಿಲಾಗೋಳದ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಈ ಮುಖ್ಯ ಆಗ್ತಕ್ಕಂಥ ಭಾಗ ಅಂದ್ರೆ ಈ ಶಿಲಾಗೋಳದ ಮೇಲ್ಭಾಗ ಅಂತಂದ್ರೆ ಈ ಮೇಲ್ಗಡೆ ಹೋದ್ರೆ ಅಟ್ಮಾಸ್ಫಿಯರ್ ಇದೆ, ಈ ಕಡೆ ಬಹಳ ಮುಖ್ಯ ಆಗ್ತಕ್ಕಂಥ ಈ ಭಾಗ ಇಲ್ಲಿ ಬಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಹೈಡ್ರೋಸ್ಫಿಯರ್ ಅಂದ್ರೆ ಜಲಗೋಳ ಇದೆ, ಬಹಳ ಮುಖ್ಯ ಆಗ್ತಕ್ಕಂಥ ಭೂಮಿಯ ಮೇಲ್ಭಾಗದಲ್ಲಿ ಜಲಗೋಳ ಹೈಡ್ರೋಸ್ಫಿಯರ್ ಇದೆ, ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಹೈಡ್ರೋಸ್ಫಿಯರ್ ಇದೆ, ಅಟ್ಮಾಸ್ಫಿಯರ್ ಇದೆ, ಹೈಡ್ರೋಸ್ಫಿಯರ್ ಇದೆ, ಲಿಥೋಸ್ಫಿಯರ್ ಇದೆ, ಬಹಳ ಮುಖ್ಯ ಆಗ್ತಕ್ಕಂಥ ಭೂಮಿಯ ಮೇಲ್ಭಾಗದಲ್ಲಿ ದೊರೆಯುವಂತ ಪ್ರಮುಖ ಧಾತು ಯಾವುದು? Which one of the component is the main component of the earth surface? ಪ್ರಶ್ನೆ ಕ್ಲಾರಿಟಿ ಅನ್ಕೊಂತೀನಿ. ಭೂಮಿಯ ಮೇಲ್ಮೈನಲ್ಲಿ ಪ್ರಮುಖ ಧಾತು ಯಾವುದು? ನಾನು ಶಿಲಾಗೋಳದಲ್ಲಿ ಪ್ರಮುಖ ಧಾತು ಅಂತ ಹೇಳಿಲ್ಲ, ಮಣ್ಣಿನಲ್ಲಿ ಪ್ರಮುಖ ಧಾತು ಅಂತ ಹೇಳಿಲ್ಲ. ಮಣ್ಣಿನಲ್ಲಿ ಪ್ರಮುಖ ಧಾತು ಸಿಲಿಕಾ, ಶಿಲಾಗೋಳದ ಪ್ರಮುಖ ಧಾತು ಸಿಲಿಕಾ. ಆದ್ರೆ ನಾನು ಕೇಳಿದ್ದು ಯಾವುದು? ಭೂಮಿಯ ಮೇಲ್ಮೈನಲ್ಲಿ ಪ್ರಮುಖ ಧಾತು ಯಾವುದು? ಭೂಮಿಯ ಮೇಲ್ಮೈ ಅಂದ್ರೆ ಇಲ್ಲಿ ಜಲಗೋಳ ಇದೆ, ಭೂಮಿಯ ಮೇಲ್ಭಾಗದಲ್ಲಿ ವಾಯುಗೋಳ ಇದೆ, ನಂತರ ಶಿಲಾಗೋಳ ಇದೆ. ಸೊ ಶಿಲಾಗೋಳದಲ್ಲಿ ಅಂದ್ರೆ ಮಣ್ಣಲ್ಲಿ, ಸಾಗರಗಳಲ್ಲಿ, ನಂತರದಲ್ಲಿ ವಾಯುಮಂಡಲದಲ್ಲಿ ಈ 3 ಕಡೆ ದೊರೆತಕ್ಕಂತ ಪ್ರಧಾನ ಧಾತು ಅಂತ ಕೇಳಿದ್ರು. ಇಟ್ಸ್ UPSC ಕ್ವಶನ್, IAS ಪ್ರಶ್ನೆ ಇದು. ಕ್ವಶನ್ ಆಲ್ರೆಡಿ IAS ಆಗಿದೆ. ಇದನ್ನ which one of the component is the main component of the earth surface? Main component of the earth surface is oxygen. Okay, O2 ಆಮ್ಲಜನಕ. ನೀವು ಅಲ್ಲೂ ಕೂಡ ಸಿಲಿಕಾ ಅಂತ ಬರೆದ್ರೆ ಹೋಯ್ತು. ಮಲ್ಲಪ್ಪ ತಿಮ್ಮಪ್ಪನ ಬುಕ್ಕಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ಪಾಠ ಮಾಡಿರ್ತಾರೆ. ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಯಾವುದು ಅಂತಂದ್ರೆ ಸಿಲಿಕಾ ಅಂತಾನೆ ಬಳಸ್ತಾರೆ ಫ್ರೆಂಡ್ಸ್. ಇದು ಜ್ಞಾಪಕದಲ್ಲಿ ಇಟ್ಸ್ ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ. ಇಂಥವರ ಕ್ಲಾರಿಟಿ ಬೇಕಾಗಿರ್ತಕ್ಕಂಥ ಬೇಸಿಕಲಿ ಬಂದ ಫ್ರೆಂಡ್ಸ್ ಒಂದು. ನಂತರದಲ್ಲಿ ಈ ಕ್ರಸ್ಟ್ ವಿಚಾರದಲ್ಲಿ ಬಂದ ಪ್ರಮುಖ ಧಾತುಗಳ ಬಗ್ಗೆ ತಿಳ್ಕೊಂಡು ಅದು ಘನವಸ್ತುಲಿ ಅಂತ ತಿಳ್ಕೊಂಡು ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಮತ್ತೆ ನಮ್ಗೆ ಏನು ಬಹುಮುಖ್ಯ ಆಗ್ತಕ್ಕಂಥ ಅಂಶ, ಈ ಶಿಲಾಗೋಳವನ್ನ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪ ಅಂದ್ರೆ 2 ಭಾಗವನ್ನು ನಾವು ವಿಂಗಡಣೆ ಮಾಡ್ಕೊಂತೀವಿ ಫ್ರೆಂಡ್ಸ್. ಸ್ವಲ್ಪ ಅಬ್ಸರ್ವ್ ಮಾಡಿ ಕಡೆಗದನ್ನ ನೋಡಿ. ಮೊದಲನೇ ಭಾಗ ಮುಖ್ಯ ಆಗ್ತಕ್ಕಂಥ ಸಿಯಾಲ್ ಅಂತ ಹೇಳಿ, 2ನೇ ಭಾಗ ಸೀಮಾ ಅಂತ ಹೇಳಿದನ. ಸೊ 2 ಭಾಗ ಮಾಡ್ಕೊಂಡಿದ್ವಿ ಕ್ರಸ್ಟ್ ಶಿಲಾಗೋಳವನ್ನ, ಒಂದು ಸಿಯಾಲ್ ಒಂದು ಸೀಮಾ. ಸಿಯಾಲ್ ಅಂದ್ರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ. ಇದು ಕೂಡ ಕೇಳಿದ್ದೇನೆ. ಸಿಯಾಲ್ ಎಂದರೆ ಯಾವುಗಳ ಸಮ್ಮಿಶ್ರಣ? PC ಎಕ್ಸಾಮ್ ಪ್ರಶ್ನೆ, ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಕೇಳಿದರೆ, PSI ಕೇಳಿದರೆ. ಸಿಯಾಲ್ ಎಂದರೆ ಯಾವುಗಳ ಸಮ್ಮಿಶ್ರಣ? ಸಿಯಾಲ್ ಎಂದರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ, ಸಿಯಾಲ್. ನಂತರದಲ್ಲಿ ಸೀಮಾ ಅಂತ ಕೊಡ್ತಾನೆ. ಸೀಮಾ ಎಂದರೆ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ. ಸೀಮಾ ಅಂತ ಬಂದಾಗ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ. ಓಕೆ, ಅಲ್ಲಿ ಮ್ಯಾಂಗನೀಸ್ ಅಲ್ಲ ಮಾಡಿದ್ರೆ ಮೆಗ್ನೀಷಿಯಂ ಅಂತ ಹಾಕಲು ಬಹಳ ಮುಖ್ಯ ಆಗ್ತಕ್ಕಂಥ. ಹೀಗೆ 2 ಭಾಗ ಬಂತು, ಸಿಯಾಲ್ ಮತ್ತು ಸೀಮಾ ಅಂತ ಹೇಳಿ. ಈ ಸಿಯಾಲ್ ಏರಿಯಾ ಬಹಳ ಮುಖ್ಯ ಆಗ್ತಕ್ಕಂಥ. ಇಟ್ಸ್ ಔಟರ್ ಲೇಯರ್ ಆಫ್ ದಿ ಅರ್ತ್. ಇದು ಎಷ್ಟು ಬರ್ತದೆ? ರೇಂಜ್ ಎಷ್ಟಿದೆ? 0 ಇಂದ only 10 ಕಿಲೋಮೀಟರ್ ಫ್ರೆಂಡ್ಸ್. ಸ್ವಲ್ಪ ಗಮನ ಹರಿಸಿದ್ದನ್ನ 0 ಇಂದ 10 ಕಿಲೋಮೀಟರ್ ವರೆಗೆ ಬರ್ತಕ್ಕಂಥ ಒಂದು ಭಾಗ ಬಹಳ ಮುಖ್ಯ ಆಗ್ತಕ್ಕಂಥ ಸಿಯಾಲ್. 10 ಕಿಲೋಮೀಟರ್ ಅಂತ ಉಳಿದಂತವನ್ನ ಏನು 80, 90 ಕಿಲೋಮೀಟರ್, 100 ಕಿಲೋಮೀಟರ್ ವರೆಗೆ ಬರ್ತಕ್ಕಂಥ ಭಾಗ ಏನಪ್ಪ ಅಂತಂದ್ರೆ ಸೀಮಾ. ಈಗ ಭೂಮಿಯ ಅಂತರಾಳದಲ್ಲಿ ಬಂದಾಗ ಅತ್ಯಂತ ಮೇಲ್ಭಾಗದ ವಲಯ ಸಿಯಾಲ್, ಅತಿ ಕಡಿಮೆ ಗಾತ್ರವನ್ನು ಹೊಂದಿರುವ ವಲಯ ಸಿಯಾಲ್. ಅಷ್ಟೇ ಇನ್ನೂ ಪ್ರಶ್ನೆ ಕೇಳ್ತಾನೆ, ಯಾವ ವಲಯವು ಸಾಗರ ಸಮುದ್ರಗಳ ಒಳಭಾಗದಲ್ಲಿ ಕಂಡು ಬರುವುದಿಲ್ಲ? Which one of the layer is the absent at the inner part of the water bodies? ಸಾಗರದ ಒಳಭಾಗ ಅಂದ್ರೆ ಈ ಸಿಯಾಲ್ನ ಭಾಗ ಏನಾಗಿರುತ್ತೆ? ಸಮ್ ಟೈಮ್ ಕೆಲವು ಸಂದರ್ಭಗಳಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ನಮ್ಮ ಸಾಗರ, ಉದಾಹರಣೆ ಪೆಸಿಫಿಕ್ ಸಾಗರದಲ್ಲಿ ನಮ್ಮ ಅತ್ಯಂತ ಆಳವಾಗಿರ್ತಕ್ಕಂಥ ಭಾಗ ಹೇಳೋದಾದ್ರೆ ಈ ಮಾರಿಯಾನಾ ಟ್ರಂಚ್ ಅಂತ ಕರಿತೀವಿ. ಇದನ್ನ ಮುಖ್ಯ ಚಾಲೆಂಜರ್ ಡೀಪ್ ಅಂತ ಕರಿತೀವಿ. ಆ ಚಾಲೆಂಜರ್ ಡೀಪ್ ನ ಆಳ 11,037 ಮೀಟರ್ ಇರ್ತಕ್ಕಂಥ ಫ್ರೆಂಡ್ಸ್. 11,037 11 ಕಿಲೋಮೀಟರ್. 11 ಕಿಲೋಮೀಟರ್ಗೂ ಕೂಡ ಸಾಗರದ ಭಾಗನೇ ಇರುತ್ತೆ ಅಂದ್ರೆ, ನೀರಿನ ಭಾಗ ಇರುತ್ತೆ ಅಂದ್ರೆ, ಆ ಸಾಗರದ ಒಳಭಾಗದಲ್ಲಿ ಯಾವುದು ಕಂಡು ಬರೋದಿಲ್ಲ? ಸಿಯಾಲ್ ಕಂಡು ಬರೋದಿಲ್ಲ. ಇಲ್ಲಿ ಏನ್
given below three important points. Which are the points not related to ಸಿಯಾಲ್ ಅಂತ ಕೇಳ್ತಾರೆ. ನಾಲ್ಕನ್ನ ಕೊಟ್ಬಿಟ್ಟು ಯಾವುದು ಸಂಬಂಧಪಟ್ಟಿಲ್ಲ ಅಂತ ಕೇಳ್ತಾರೆ. ನೋಡಿ ಒಂದನೇ ಹೆಂಗ್ ಕೇಳ್ತಾನೆ ಈಗ ಅದನ್ನ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಈಗ. ಸೊ ಭೂಮಿಯ ಅತ್ಯಂತ ಹೊರಭಾಗ ಸಿಯಾಲ್ ಆಗಿದೆ. ಎರಡು, ಸೊ ಮುಖ್ಯ ಆಗ್ತಕ್ಕಂಥ ಭೂಮಿಯ ಆಂತರಿಕ ರಚನೆಯಲ್ಲಿ ಅತ್ಯಂತ ಕಡಿಮೆ ಒಂದು ಏರಿಯಾ, ಕಡಿಮೆ ಭೂಪ್ರದೇಶದ ಕಡಿಮೆ ಒಂದು ಆಳವನ್ನು ಹೊಂದಿರುವಂತಹ ವಲಯ ಶಿಲಾಗೋಳ ಸಿಯಾಲ್ ಅಂತ ಕೊಟ್ಟಿರ್ತಾನೆ. ಮೂರನೇದು, ಸಾಗರದ ಒಳಭಾಗದಲ್ಲಿ ಕಂಡು ಬರದೇ ಇರುವಂತಹ ವಲಯ ಸಿಯಾಲ್ ಅಂತ ಕೊಟ್ಟಿರ್ತಾನೆ. ನಂತರ ಏನಪ್ಪಾ ಅಂದ್ರೆ ಈ ವಲಯವು ಅತ್ಯಂತ ಹಗುರವಾಗಿರುತ್ತೆ ಅಂತ ಕೊಟ್ಟಿರ್ತಾನೆ. ಅದನ್ನ ಹಗುರವಾಗಿರುತ್ತೆ ಅಂತ ಕೊಡ್ತಾನೆ. ಅದನ್ನ ಈಗ ಹಗುರವಾಗಿರುತ್ತೆ ಕೊಟ್ಟಾಗ ಇಟ್ಸ್ ವೆರಿ ಲೈಟ್ ವೈಟ್ ಓಕೆ ಅಂತ ಕೊಟ್ಟಿರ್ತಾನೆ. ಸೊ ಐದು ಆಲ್ ದಿ ಎಬೋ UPSC ಐದು ಕೊಟ್ಟಿರ್ತಾನೆ. 5 ಚಾಯ್ಸ್ ಕೊಟ್ಟಾಗ ಆಲ್ ದಿ ಎಬೋ ಅಂತ ಕೊಡ್ತಾನೆ. ಅದನ್ನ ಈಗ ಐದು ಚಾಯ್ಸ್ ಕೊಟ್ಟಿದ್ದು ನಿಮ್ಗೆ ಅದನ್ನ ಏನು, ಒಂದು ಸ್ವಲ್ಪ ಬಹಳ ಮುಖ್ಯ ಅಂತಕ್ಕಂಥ ಲೆಸ್ ಏರಿಯಾ, ಅತಿ ಕಡಿಮೆ ಪ್ರದೇಶ ಹೊಂದಿರೋದು, ಅತಿ ಕಡಿಮೆ ಸಾಂದ್ರತೆ ಹೊಂದಿರುವುದು, ನಂತರ ಮೇಲ್ಮೈನ ವಲಯ ಸಾಗರದ ಒಳಭಾಗದಲ್ಲಿ ಕಂಡು ಬರುವುದಿಲ್ಲ, ಹಾಗೂ ಮೇಲೆ ಎಲ್ಲವೂ ಸರಿ ಅಂತ ಕೊಟ್ಟಾಗ ಮಾಡ್ತೀರಿ ನೀವು ಯಾವುದಾದ್ರು ಓದಿರ್ತೀರಿ ಸೇನಪ್ಪ ಅನ್ನೋದು ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ ಅಂತ ಓದಿರ್ತೀರಿ. ಫ್ರೆಂಡ್ಸ್ ಇದು ಜ್ಞಾಪಕ ಇಟ್ಕೊಳ್ಳಿ, ಇದು ಭೂಮಿಯ ಮೇಲ್ಮೈನ ವಲಯ, ಇದು ಸರಿ. ಸಾಗರದ ಒಳಭಾಗದಲ್ಲಿ ಕಂಡು ಬರೋದಿಲ್ಲ, ಅದು ಸರಿ. ಅತಿ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ವಲಯ, ಎಸ್ ರೈಟ್. ನಂತರದಲ್ಲಿ ಬಹಳ ಮುಖ್ಯ ಅಂತಕ್ಕಂಥೇನಪ್ಪ ಅಂತಂದ್ರೆ ಈ ವಲಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಅತಿ ಕಡಿಮೆ ಒಂದು ಗಾತ್ರ ಹೊಂದಿರುವಂತಹ ವಲಯ, ಅದು ಸರಿ. ಉತ್ತರ 5ನೇ ಆಪ್ಷನ್, ಮೇಲಿನ ಎಲ್ಲವೂ ಸರಿ. ನಾವೇನ್ ಮಾಡಿರ್ತೀವಿ ಇದನ್ನ ಸ್ವಲ್ಪ ಯಾವ್ದು ಒಂದು ಎರಡು ನೋಡ್ಬಿಟ್ಟು ಅದನ್ನ ಒಂದು ಸರಿ 2 ಸರಿ ಹಾಕಿರ್ತೀವಿ ಫ್ರೆಂಡ್ಸ್. ಸಿ ಅದಕ್ಕೆ ನಿಮಗೆ ಕ್ಲಾರಿಟಿ ಬೇಕು. ಸಿಯಾಲ್ ಅಂದ್ರೆ 5 ಪಾಯಿಂಟ್ ಹೇಳಿದ್ರಿ. ಇಟ್ಸ್ ಔಟರ್ ಪಾಯಿಂಟ್ ಆಫ್ ದಿ ಔಟರ್ ಲೇಯರ್ ಆಫ್ ದಿ ಅರ್ತ್, ಲೆಸ್ ಡೆನ್ಸಿಟಿ ಹ್ಯಾವಿಂಗ್ ಝೋನ್, ಲೆಸ್ ಏರಿಯಾ ರೆಪ್ರೆಸೆಂಟಿಂಗ್ ಝೋನ್, ಅಂಡ್ ಇಟ್ಸ್ ನಾಟ್ ಡಿಸ್ಟ್ರಿಬ್ಯೂಷನ್ ಅಟ್ ದ ಪಾರ್ಟ್ ಆಫ್ ದಿ ವಾಟರ್ ಬಾಡಿ. ಇವೆಲ್ಲವೂ ಸರಿ ಇರ್ತಕ್ಕಂಥ ಉತ್ತರಗಳೇ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಇದು ಸಿಯಾಲ್ ವಿಚಾರದಲ್ಲಿ ಬಂದ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಈ ಸಿಯಾಲ್ ನಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದ್ರೆ ಇದರ ಕೆಳಭಾಗ ಇದೆಯಲ್ಲ, ಇದು ಬಹುಮುಖ್ಯ ಆಗ್ತಕ್ಕಂಥಪ್ಪ ಸೀಮಾ ಅಂತ ಹೇಳ್ತೀವಿ ಇದನ್ನ. ಈ ಸೀಮಾ ಬಹಳ ಮುಖ್ಯ ಆಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಇದರ ಬಗ್ಗೆ ನಾವು ಏನು ಪ್ರಶ್ನೆ ಕೇಳಲಿಕ್ಕೆ ಅವಕಾಶಗಳಿದೆ. ಅದನ್ನೀಗ ಸಿಯಾಲ್ಗಿಂತ ಸ್ವಲ್ಪ ಸಾಂದ್ರತೆ ಜಾಸ್ತಿ ಇರುತ್ತೆ, 10 ರಿಂದ 100 ಕಿಲೋಮೀಟರ್ ವರೆಗೆ ಕಂಡು ಬರ್ತಕ್ಕಂಥ ವಲಯ. ಅಷ್ಟೇ ಅಲ್ಲಿ ಸೀಮಾ ಏನಪ್ಪ ಅಂದ್ರೆ ಇಟ್ಸ್ ಆಬ್ಸೆಂಟ್ ಅಟ್ ಇನ್ನರ್ ಪಾರ್ಟ್ ಆಫ್ ದಿ ಹೈಯರ್ ಮೌಂಟೇನ್ಸ್. ಮಾಡಿಸ್ತಾ ಹೈಯರ್ ಮೌಂಟೇನ್ಸ್ ಅಂತಂದ್ರೆ ಏನ್ ಬಹಳ ಮುಖ್ಯ ಅಂತಕ್ಕಂಥ ಉನ್ನತ ಪರ್ವತಗಳಿದಾವೆ, ಆ ಉನ್ನತ ಪರ್ವತಗಳ ಒಳಭಾಗದಲ್ಲಿ ಇದು ಕಂಡು ಬರುವುದಿಲ್ಲ. ಈ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಯಾವ್ದೋ ಸೀಮಾ ಬಗ್ಗೆ, ಸೀಮಾ ಎಂದರೆ ಸಿಲಿಕಾನ್ ಪ್ಲಸ್ ಮೆಗ್ನೀಷಿಯಂ ಅಂತ ಓದ್ಕೊಂಡು ಹೋಗಿರ್ತೀರಿ. ಅವ್ನು ಖಂಡಿತ ಕೇಳಲ್ಲ ಅದನ್ನ ಮುಗಿದೋಗಿದ ಪ್ರಶ್ನೆಗಳನ್ನ ಇವತ್ತು ಕೇಳಿದ ಅಪ್ಲಿಕೇಶನ್ ಕ್ವಶನ್ಗಳು ಅವ್ನು ಏನ್ ಕೇಳ್ತಾರೆ ಬಹಳ ಮುಖ್ಯ ಅಂತಂದ್ರೆ ಸೀಮಾ ಆಬ್ಸೆಂಟ್ ಇನ್ನರ್ ಪಾರ್ಟ್ ಆಫ್ ದಿ ಹೈಯರ್ ಮೌಂಟೇನ್ ಅಂತ ಕೊಡ್ತಾನೆ. ಹೈಯರ್ ಮೌಂಟೇನ್ ಉನ್ನತ ಪರ್ವತಗಳ ಒಳಭಾಗದಲ್ಲಿ ಕಂಡು ಬರಲ್ಲ. ಎಸ್, ಇವತ್ತು ಯಾವ ರೀತಿ ನಮ್ಮ ಮರಗಳು ಗಿಡಗಳು ಒಂದು ರೂಟ್ ಬೇರುಗಳನ್ನು ಹೊಂದಿದೆವೋ ಅದೇ ರೀತಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳು ಕೂಡ ಏನಾಗಿದೆ ಅಂತಂದ್ರೆ ಕೆಲವು ರೂಟ್ಗಳನ್ನು ಒಳಗೊಂಡಿದೆ. ಈ ಭೂಗೋಳದಲ್ಲಿ ಒಂದು ಥಿಯರಿ ಬರುತ್ತೆ, ಅರ್ತ್ ಸರ್ಫೇಸ್ ಫೀಚರ್ಸ್, ಭೂಮಿಯ ಮೇಲ್ಮೈನ ಭೂಸ್ವರೂಪಗಳಲ್ಲಿ ಬಂದಾಗ ಐಸೋಸ್ಟೆಸಿ ಅಂತಕ್ಕಂಥ ಸಿದ್ಧಾಂತ ಇದೆ, ಸಮತೋಲನ ಸಿದ್ಧಾಂತ ಅಂತೇಳಿ. ಆ ಸಮತೋಲನ ಸಿದ್ಧಾಂತ ವಿಚಾರದಲ್ಲಿ ಬಂದಾಗ ಏನ್ ಮಾಡ್ತಾನೆ ಅಂತಂದ್ರೆ ಯಾವ ರೀತಿ ಈ ನಮ್ಮ ಪರ್ವತಗಳು ಭೂಮಿಯ ಮೇಲ್ಭಾಗಕ್ಕೆ ಬೆಳ್ಕೊಂಡಿರ್ತವೋ ಅದೇ ರೀತಿ ಅವರು ತಮ್ಮ ಬೇರುಗಳನ್ನ ಮುಖ್ಯ ಆಗ್ತಕ್ಕಂಥ ಸೀಮಾ ವಲಯದಲ್ಲಿ ಬಿಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಕಡೆಗೆ. ಅದನ್ನ ಅಂದ್ರೆ ಈ ಸಿಯಾಲ್ನ ಭಾಗ ಸೀಮಾ ವಲಯದಲ್ಲೂ ರಚನೆಯಾಗಿರುತ್ತೆ. ಉನ್ನತ ಪರ್ವತಗಳ ಒಳಭಾಗದಲ್ಲಿ ಮರಗಳಿಗೆ ಗಿಡಗಳಿಗೆ ಹೆಂಗೆ ರೂಟ್ ಬೇರುಗಳಿರುತ್ತೋ ಪರ್ವತಗಳಿಗೂ ಹಂಗೆ ಬೇರಿರುತ್ತೆ. ಅದು ಯಾವ ಸಿದ್ಧಾಂತ ಪ್ರಕಾರವಾಗಿ ಅಂದ್ರೆ ಸಮತೋಲನ ಸಿದ್ಧಾಂತ. ಓಕೆ, ಈ ಸಮತೋಲನ ಸಿದ್ಧಾಂತ ಅಂದ್ರೆ ಐಸೋಸಿಸ್ ಕರಿತೀವಿ ಸಮತೋಲನ ಸಿದ್ಧಾಂತ ಅಂತಕ್ಕಂಥ ಫ್ರೆಂಡ್ಸ್ ಈ ಸಮತೋಲನ ಸಿದ್ಧಾಂತ ಪ್ರಕಾರವಾಗಿ ಏನ್ ಹೇಳ್ತಾರೆ ನಮ್ಗೆ ಅಂತಂದ್ರೆ ಯಾವುದೇ ಒಂದು ಪರ್ವತ 1/9 ಅಂದ್ರೆ 1/9 ಭಾಗ, ಒಂದು ಭಾಗ ಪರ್ವತ ಶಿಲಾಗೋಳದಲ್ಲಿದ್ದರೆ ಸಿಯಾಲ್ನಲ್ಲಿದ್ದರೆ 9 ಭಾಗ ಸೀಮಾದಲ್ಲಿರುತ್ತೆ ಅಂತದನ್ನ. ಈಗ ನಮ್ಮ ಮೌಂಟ್ ಎವರೆಸ್ಟ್ ಇದೆ ಫ್ರೆಂಡ್ಸ್. ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟಪ್ಪ ಅಂದ್ರೆ 8,850 ಮೀಟರ್. 8,850 ಮೀಟರ್ ಮೇಲಿದೆ ಅಂದ್ರೆ 8 9 ಪಟ್ಟು ಲೆಕ್ಕ ಹಾಕೊಳ್ಳಿ.
9 ಪಟ್ಟು ಎಲ್ಲಿ ಬರುತ್ತೆ ಅಂತಂದ್ರೆ ಸೀಮಾದಲ್ಲಿ ಬರುತ್ತೆ. ಅಂದ್ರೆ 100 ಕಿಲೋಮೀಟರ್ ವರೆಗೂ ಕೂಡ ಸುಮಾರು 90 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ಸಿಯಾಲ್ ಭಾಗ ಹಂಚಿಕೆ ಆಗುತ್ತೆ ಪರ್ವತಗಳು. ಹಾಗಾಗಿ ಆ ಭಾಗದಲ್ಲಿ ಯಾವುದು ಕಂಡು ಬರೋದಿಲ್ಲ ಅಂತಂದ್ರೆ ಸೀಮಾ ಕಂಡು ಬರೋದಿಲ್ಲ, ಸಿಯಾಲ್ ಹಂಚಿಕೆ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದನ್ನ. ಈಗ ನಾನು ನಿಮ್ಗೆ ಹೇಳಿದ್ರಪ್ಪ ಅಂದ್ರೆ ಸಿಯಾಲ್ ಎಲ್ಲಿ ಕಂಡು ಬರಲ್ಲ, ಸಾಗರಗಳ ಒಳಭಾಗದಲ್ಲಿ ಕಂಡು ಬರಲ್ಲ. ಸೀಮಾ ಎಲ್ಲಿ ಕಂಡು ಬರೋದಿಲ್ಲ ಅಂತಂದ್ರೆ ಪರ್ವತಗಳ ಒಳಭಾಗದಲ್ಲಿ, ಪರ್ವತ ಕೆಳಭಾಗದಲ್ಲಿ ಕಂಡು ಬರಲ್ಲ. ಇದು ಜ್ಞಾಪಕ ಇಟ್ಕೊಂಡಿದ್ದೀನಿ. ಇನ್ನು ಈ ಬಹುಮುಖ್ಯ ಇರ್ತಕ್ಕಂಥ ಈ ಒಂದು ವಲಯ ಏನಿದೆ, ಬಹುಮುಖ್ಯ ಇರ್ತಕ್ಕಂಥ ನಮ್ಮ ಒಂದು ಈ ಒಂದು ಏನು ಬಹುಮುಖ್ಯ ಇರ್ತಕ್ಕಂಥ ವಲಯ ನಮ್ಮ ಕ್ರಸ್ಟ್ ಆದ ನಂತರ ಮಿಶ್ರಗೋಳಕ್ಕೆ ಬರೋಣ ಫ್ರೆಂಡ್ಸ್. ಮಿಶ್ರಗೋಳ ಎರಡನೇ ವಲಯ ಬಹಳ ಮುಖ್ಯ ಇರ್ತಕ್ಕಂಥ. ಈ ಎರಡನೇ ವಲಯದಲ್ಲಿ ಬಂದಾಗ ಏನೇ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಮಿಶ್ರಗೋಳಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಏನು ಅಂಶವನ್ನು ಗಮನಿಸಬೇಕಾಗುತ್ತೆ. ಈ ಒಂದು ಮಿಶ್ರಗೋಳ ಮ್ಯಾಂಟಲ್ ಝೋನ್ ವಿಚಾರದಲ್ಲಿ ಬಂದಾಗ ಈ 100 ಕಿಲೋಮೀಟರ್ನಿಂದ 2900 ಅಂತ ಹೇಳಿದ್ರೆ 2500 ಕೂಡ ಕೆಲವು ಕಡೆ ಹಿಂಟಾಗುತ್ತೆ. 2900 ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಈ ಬಹುಮುಖ್ಯ ಇರ್ತಕ್ಕಂಥ ವಲಯ, ಬಹುಮುಖ್ಯ ಇರ್ತಕ್ಕಂಥ ಪ್ರಮುಖ ಧಾತು, ಈ ವಲಯದ ಪ್ರಮುಖ ಧಾತು ಬಹುಮುಖ್ಯ ಇರ್ತಕ್ಕಂಥ ಒಂದು ಮೆಗ್ನೀಷಿಯಂ. ಈ ವಲಯದ ಪ್ರಮುಖ ಧಾತು ಮೊದಲ ವಲಯ ಏನಪ್ಪಾ ಅಂದ್ರೆ ಸಿಲಿಕಾ ಅಂತ ಹೇಳಿದ್ದೇವೆ. ಎರಡನೇ ವಲಯದ ಮೆಗ್ನೀಷಿಯಂ ಅಂತ ಹೇಳಿದ್ರೆ ಬಹಳ ಮುಖ್ಯ ಇರ್ತಕ್ಕಂಥ. ಈ ಬಹುಮುಖ್ಯ ಇರ್ತಕ್ಕಂಥ ವಲಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಏನು ವಿಶೇಷವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಈ ವಲಯವನ್ನು ನಾವೇನ್ ಕರಿತೀವಪ್ಪ ಅಂತಂದ್ರೆ ಮ್ಯಾಂಟಲ್ ಝೋನ್ ಅನ್ನ ಇದು ಒಂದು ಅಸ್ಥಿರ ವಲಯ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಅಸ್ಥಿರ ವಲಯ ಅಂತ ಕರಿತೀವಿ ಇದನ್ನ. ಓಕೆ, ಯಾರಾದ್ರೂ ಕೇಳಿದ್ರೆ ಭೂಮಿಯ ಆಂತರಿಕ ವಲಯದಲ್ಲಿ ಯಾವ ವಲಯವನ್ನ ಅಸ್ಥಿರ ವಲಯ ಅಂತ ಕರಿತೀವಿ ಅಂತ ಕೇಳಿದ್ರೆ ಯಾವ್ದನ್ನಂದ್ರೆ ಬಹುಮುಖ್ಯ ಇರ್ತಕ್ಕಂಥ ಮಿಶ್ರಗೋಳವನ್ನು. ಮಿಶ್ರಗೋಳದಲ್ಲಿ ಎಲ್ಲಾ ವಸ್ತುಗಳು ಯಾವ ರೂಪದಲ್ಲಿದ್ದಾವೆ? ಮೊದಲನೇದಲ್ಲಿ ಘನರೂಪ ಅಂತ ಹೇಳಿದೆ. ಇಲ್ಲಿ ಬಂದಾಗ ಹರಿದ್ರವ, ಸೆಮಿ ಲಿಕ್ವಿಡ್, ಅದನ್ನ ಮ್ಯಾಗ್ಮಾ ಫಾರ್ಮ್. ಮ್ಯಾಗ್ಮಾ ಅಂದ್ರೆ ಹರಿದ್ರವ ಅಂತಂದ್ರೆ ಇಟ್ಸ್ ನಾಟ್ ಎ ಲಿಕ್ವಿಡ್, ಇಟ್ಸ್ ನಾಟ್ ಎ ಸಾಲಿಡ್. ಅಂದ್ರೆ ಈ ಕೆಸರು ಮಣ್ಣು ಬರುತ್ತಲ್ಲ, ಕೆಸರು ಮಣ್ಣು ರಾಡಿ ಮಣ್ಣು ತರ ಇರುತ್ತೆ ಫ್ರೆಂಡ್ಸ್. ಆ ಕಡೆಗೆ ಇದು ತುಂಬಾ ಲಿಕ್ವಿಡ್ ಆಗೂ ಇಲ್ಲ, ತುಂಬಾ ಗಟ್ಟಿಯಾಗಿರೋದಿಲ್ಲ. ಇದು ಹರಿದ್ರವ ರೀತಿಯಲ್ಲಿದೆ. ಬಹಳ ಮುಖ್ಯ ಆಗ್ತಕ್ಕಂಥ ಇಲ್ಲಿರ್ತಕ್ಕಂಥ ವಸ್ತುಗಳು. ಈ ಹರಿದ್ರವ ರೂಪದಲ್ಲಿರ್ತಕ್ಕಂಥ ಮಿಶ್ರಗೋಳ ಏನಿದೆ, ಈ ಭಾಗವನ್ನು ನಾವು ಎರಡು ಭಾಗ ಮಾಡ್ಕೊಂತೀವಿ. ಒಂದು ಮೇಲ್ಭಾಗವನ್ನ ಎದಕ್ಕೆ ಕರಿತೀವಪ್ಪ ಅಂತಂದ್ರೆ ಆಸ್ತನೋಸ್ಪಿಯರ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನ ಮೇಲ್ಭಾಗವನ್ನ ಆಸ್ತನೋಸ್ಪಿಯರ್ ಅಂತ ಕರಿತೀವಿ. ಕೆಳಭಾಗವನ್ನ ಏನ್ ಕರಿತೀವಪ್ಪ ಅಂದ್ರೆ ಮೆಹೋಸ್ಪಿಯರ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನ ಮೆಹೋಸ್ಪಿಯರ್ ಅಂತ ಕರೀತಕ್ಕಂಥ ಆಸ್ತನೋಸ್ಪಿಯರ್, ಮೆಹೋಸ್ಪಿಯರ್. ಆಸ್ತನೋ ವಲಯ ಮತ್ತು ಮೆಹೋ ವಲಯ. ಆಸ್ತನೋಸ್ಪಿಯರ್ ಎಲ್ಲಿ ಬರುತ್ತೆ? ಈ 100 ರಿಂದ ಆಗುವಾಗಿ 250 ಕಿಲೋಮೀಟರ್ ವರೆಗೆ ಬರ್ತಕ್ಕಂಥ ಭಾಗ ಇದನ್ನ ಬರೀ ಅಷ್ಟು ಚಿಕ್ಕ ಭಾಗ. 100 ರಿಂದ 250, 250 ರಿಂದ 2900 500 ಇರ್ತಕ್ಕಂಥ ಭಾಗ ಏನಪ್ಪ ಮೆಹೋಸ್ಪಿಯರ್. ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಇದರಲ್ಲೂ ಕೂಡ ಆಸ್ತನೋಸ್ಪಿಯರ್ ಮತ್ತು ಮೆಹೋಸ್ಪಿಯರ್ ಕೊಟ್ಬಿಟ್ಟು ಯಾವ ಭಾಗದಲ್ಲಿ ತುಂಬಾ ಅಸ್ಥಿರತೆ ಇರುತ್ತದೆ ಕೇಳ್ತಾರೆ. ತುಂಬಾ ಅಸ್ಥಿರತೆ ಇರ್ತಕ್ಕಂಥ ಭಾಗ, ಅನ್ಸರ್ಟನ್ ಇರ್ತಕ್ಕಂಥ ಭಾಗ ಆಸ್ತನೋಸ್ಪಿಯರ್. ಏನು ಈ ಆಸ್ತನೋಸ್ಪಿಯರ್ ಇಂಪಾರ್ಟೆನ್ಸ್? ಆಸ್ತನೋಸ್ಪಿಯರ್ ಬಹಳ ಮುಖ್ಯ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಇದರ ಬಗ್ಗೆ ಏನ್ ಕೇಳ್ತಾರೆ ಅಂತಂದ್ರೆ ಭೂಮಿಯ ಒಳಭಾಗದಲ್ಲಿ ಈ ಭೂಕಂಪ ಮತ್ತು ಜ್ವಾಲಾಮುಖಿ, ಭೂಕಂಪ ಜ್ವಾಲಾಮುಖಿಗಳು ಉಗಮ ಆಗುವಂತ ವಲಯ. ಭೂಮಿಯ ಒಳಭಾಗದಲ್ಲಿ ಭೂಕಂಪ ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂಥ ವಲಯ ಅಂತ ಕೇಳ್ತಾನೆ. ವಿಚ್ ಒನ್ ಆಫ್ ದ ಝೋನ್ ಇಸ್ ಆರಿಜಿನ್ ಪಾಯಿಂಟ್ ಆಫ್ ಅರ್ಥಕ್ವೇಕ್ಸ್ ಅಂಡ್ ವಾಲ್ಕನೋಸ್? ಆರಿಜಿನ್ ಪಾಯಿಂಟ್ ಆಫ್ ಅರ್ಥಕ್ವೇಕ್ಸ್ ಅಂಡ್ ವಾಲ್ಕನೋಸ್ ಅಂತ ಕೇಳಿದಾಗ ಆಸ್ತನೋಸ್ಪಿಯರ್. ಬಿಕಾಸ್ ಆಫ್ all part of asthenosphere, it's the form of semi-liquid, like ತುಂಬಾ ಅಸ್ಥಿರ ವಲಯದಂತೆ ಇರುತ್ತೆ, ಕೆಸರು ಮಣ್ಣು ತರ ಇರುತ್ತೆ, ರಾಡಿ ಮಣ್ಣು ತರ ಇರುತ್ತೆ. ಈ ವಲಯ ಬಹಳ ಮುಖ್ಯ ಆಗ್ತಕ್ಕಂಥ ನೋಡಿ, ಇದನ್ನ ಆಸ್ತನೋಸ್ಪಿಯರ್ ಅಂತ ಕರೀತೀವಿ. ಇದರ ಮೇಲ್ಭಾಗ ಶಿಲಾಗೋಳ ಇದೆಯಲ್ಲ ಫ್ರೆಂಡ್ಸ್, ಅದು ಘನಸ್ಥಿತಿ. ಈಗ ಮೇಲ್ಭಾಗದಲ್ಲಿರ್ತಕ್ಕಂಥ ಘನಸ್ಥಿತಿ ಇರ್ತಕ್ಕಂಥ ಒಂದು ಭೂಫಲಕ
ಕೆಳಭಾಗದ ಒಂದು ಅಸ್ಥಿರ ವಲಯದ ಮೇಲೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ಪ್ಲೇಟ್ ಟೆಕ್ಟಾನಿಕ್ ಅಂತ ಮುಂದೆ ಬರುತ್ತೆ, ಪಾಠ ಮಾಡ್ತಾರೆ. ಹಾಗಾಗಿ ಈ ಅಸ್ತನೋಸ್ಫಿಯರ್ ಅಂತಕ್ಕಂಥ ಭಾಗದಲ್ಲಿ ಭೂಕಂಪ ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂಥ ವಲಯ. ಈ ಭೂಕಂಪಗಳು ಉಗಮ ಆಗುತ್ತಲ್ಲ ಇಲ್ಲಿಂದ, ಸೊ ಮುಖ್ಯ ಅಂತಕ್ಕಂಥ ಭೂಕಂಪಗಳಿಂದ ಉಗಮವಾಗಿ ನೇರವಾಗಿ ಭೂಮಿಯ ಮೇಲ್ಭಾಗಕ್ಕೆ ಬರುತ್ತೆ ಫ್ರೆಂಡ್ಸ್. ಕಡೆಗೆ ಅದನ್ನ ನೋಡಿ ಇದನ್ನ. ಸೊ ಈ ಭೂಕಂಪಗಳು ಉಗಮ ಆಗ್ತಕ್ಕಂಥ ಈ ಒಂದು ವಲಯವನ್ನ ಇದು ಪ್ರಶ್ನೆ ಕೇಳಿದ್ದಾರೆ. ಭೂಕಂಪಗಳ ಉಗಮ ಸ್ಥಾನವನ್ನ ಏನೆಂದು ಕರೆಯುತ್ತೇವೆ? ನೋಡಿ, ಭೂಕಂಪದ ಉಗಮ ಸ್ಥಾನದಲ್ಲಿ ಎರಡಿದೆ. ಒಂದು ಭೂಕಂಪ ಉಗಮದ ಒಳ ಕೇಂದ್ರ, ಇನ್ನೊಂದು ಭೂಕಂಪ ಉಗಮದ ಹೊರ ಕೇಂದ್ರ. ಇದು ಪ್ರಶ್ನೆ ಆಗಿದೆ KPSC ಬಂದಾಗ. earthquakes origin inner point and origin point. ನಮ್ಮ ಸಾಮಾನ್ಯವಾಗಿ ಭೂಕಂಪ ಉಗಮದ ಒಳ ಕೇಂದ್ರವನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದ್ರೆ, ಮಲ್ಲಪ್ಪ ತಿಮ್ಮಪ್ಪನ ಬುಕ್ಕಲ್ಲಿ ಕೋಚಿಂಗ್ ಸೆಂಟರ್ ಪಾಠ ಮಾಡೋದು ಎಪಿಕ್ ಸೆಂಟರ್ ಅಂತ ಪಾಠ ಮಾಡ್ತಾರೆ ಫ್ರೆಂಡ್ಸ್. ಇಟ್ಸ್ ನಾಟ್ ಎಪಿಕ್ ಸೆಂಟರ್. ಎಪಿಕ್ ಸೆಂಟರ್ ಇಟ್ಸ್ ಅ ಔಟರ್ ಪಾಯಿಂಟ್ ಆಫ್ ದಿ earthquakes. ಭೂಕಂಪದ ಒಂದು ಹೊರಭಾಗ ಬಹಳ ಮುಖ್ಯ ಆಗ್ತಕ್ಕಂಥದ್ರೆ ಸೊ ಎಪಿಕ್ ಸೆಂಟರ್ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಆದರೆ ಭೂಕಂಪ ಉಗಮದ ಒಳ ಕೇಂದ್ರ ಇದೆಯಲ್ಲ, ಅದು ಯಾವುದು ಬಹಳ ಮುಖ್ಯ ಆಗ್ತಕ್ಕಂಥ ಫೋಕಸ್. ಭೂಕಂಪನ ನಾಭಿ ಅಂತ ಕರಿತೀವಿ ಅದನ್ನ. ಭೂಕಂಪನ ನಾಭಿ, ಫೋಕಸ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್, ಭೂಕಂಪ ಉಗಮದ ಒಳ ಕೇಂದ್ರವನ್ನು. ಇದು ಕೂಡ KS ಪ್ರಶ್ನೆ, PSA ಪ್ರಶ್ನೆ, ಪೊಲೀಸ್ ಎಕ್ಸಾಮ್ ಕ್ವಶನ್ ಕೇಳಿದರೆ ರಿಪೀಟ್ ಆಗಿದೆ ಪ್ರಶ್ನೆ. ಈ ಕಡೆಗೆ ಇದನ್ನ ತುಂಬಾ ಇಂಪಾರ್ಟೆಂಟ್. ಭೂಕಂಪ ಉಗಮದ ಒಳ ಕೇಂದ್ರ ಫೋಕಸ್ ಅಂತ ಕರಿತೀವಿ, ಹೊರ ಕೇಂದ್ರ ಎಪಿಕ್ ಸೆಂಟರ್. ಇದರ ಬಗ್ಗೆ ತುಂಬಾ ಭೂಕಂಪನ ಟಾಪಿಕ್ ಅಲ್ಲಿ ಬಂದಾಗ earthquakes ಬಗ್ಗೆ ತುಂಬಾ ಡೆಪ್ತ್ ಮಾತಾಡ್ತೀನಿ ಫ್ರೆಂಡ್ಸ್. ಮತ್ತೆ ಅದನ್ನ ಜ್ಞಾಪಕ ಇರಲಿ. ಅಂದ್ರೆ ಈಗ ಭೂಕಂಪ ಜ್ವಾಲಾಮುಖಿ ಉಗಮ ಆಗ್ತಕ್ಕಂಥ ವಲಯ ಅಸ್ತನೋಸ್ಫಿಯರ್, ಎರಡನೇ ಭಾಗ ಮೆಯೋಸ್ಫಿಯರ್ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಓಕೆ, ಸೊ ಇದನ್ನ ಬಹಳ ಮುಖ್ಯ ಆಗ್ತಕ್ಕಂಥ ಒಟ್ಟಾರೆ ಈ ವಲಯ ಇದೆಯಲ್ಲ ಫ್ರೆಂಡ್ಸ್, ಎರಡು ಭಾಗ ಇದೆಯಲ್ಲ ಈ ಕಡೆಗೆ, ಈ ಎರಡು ಭಾಗ ಬಹಳ ಮುಖ್ಯ ಆಗ್ತಕ್ಕಂಥದ್ದಪ್ಪ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಕೆಳಭಾಗ ಮೆಯೋಸ್ಫಿಯರ್ ನಲ್ಲಿ ಘನಸ್ಥಿತಿಯಿಂದ ಕೂಡಿರುತ್ತೆ, ಮೇಲ್ಭಾಗ ಅರೆದ್ರವದಿಂದ ಕೂಡಿರುತ್ತೆ. ಹಾಗಾಗಿ ಘನ ಮತ್ತು ಅರೆದ್ರವದ ಸ್ಥಿತಿ ಎರಡೂ ಒಟ್ಟಿಗೆ ಕಂಡು ಬರ್ತಕ್ಕಂಥ ವಲಯ ಅಂತ ಬಂದಾಗ ಮೆಯೋಸ್ಫಿಯರ್. ಒಂದೇ ವಲಯದಲ್ಲಿ ಮೇಲ್ಭಾಗ ಅರೆದ್ರವ, ಒಳಭಾಗ ಘನಸ್ಥಿತಿ ಬಹಳ ಮುಖ್ಯ ಅಂತ, ತುಂಬಾ ಅನ್ಸರ್ಟನಿಟಿ ಇರ್ತಕ್ಕಂಥ ವಲಯ ಬಹಳ ಮುಖ್ಯ ಆಗ್ತಕ್ಕಂಥದ್ದು. ಹಾಗಾಗಿ ಮೆಯೋಸ್ಫಿಯರ್ ಅಂತ ಕರೀತಕ್ಕಂಥದ್ದು. ಅದರ ಇಂಪಾರ್ಟೆನ್ಸ್ ಕಡಿಮೆ, ಅದನ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಇದರ ನಂತರ ನಾವು ಬಹಳ ಮುಖ್ಯ ಆಗ್ತಕ್ಕಂಥ ಮಿಶ್ರಗೋಳದ ನಂತರ ಮೂರನೇ ವಲಯಕ್ಕೆ ಬರೋಣ ಗರ್ಭ ಅಂತ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಈ ಗರ್ಭದ ವಿಚಾರದಲ್ಲಿ ಬಂದಾಗ ಫ್ರೆಂಡ್ಸ್ ಕೋರ್ ಅಂತ ಕರಿತೀವಿ, ಗರ್ಭ ಅಂತ ಕರಿತೀವಿ. ಈ ಗರ್ಭ ಅಥವಾ ಕೋರ್ ಎಂದೇ ಮುಖ್ಯ ಆಗ್ತಕ್ಕಂಥ ಭೂಮಿಯ ಉತ್ತರಾಳದ ಮೂರನೆಯ ವಲಯ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. 2900ರಿಂದ 6378 ಈ ಮುಖ್ಯ ಆಗ್ತಕ್ಕಂಥ ಒಟ್ಟಾರೆ ಗರ್ಭವನ್ನು ಎಂತ ಕರಿತೀವಿ? ನಿಫೆ, NIFE ಫ್ರೆಂಡ್ಸ್. ಸ್ವಲ್ಪ ಗಮನ ಹರಿಸಬೇಕು. ನಾನಿಂದು ವಿಚಾರ ಹೇಳಿದ್ದೆ, ಈ ಸಿಯಾಲ್ SIAL ಸಿಯಾಲ್, SIMS ಸೀಮಾ, ನಿಫೆ ಈ ಮೂರು ಮೊದಲು ಕ್ಲಾರಿಟಿ ಕೊಟ್ಟಂತನು, ಕ್ಲಾಸಿಫಿಕೇಶನ್ ಮಾಡಿದಂತನು ಸುಯಸ್ ಅಂತ ಹೇಳಿದೆ ನಿಮ್ಗೆ. ಅದನ್ನ ಸುಯಸ್ ಅನ್ನುವಂತ ಸೈಂಟಿಸ್ಟ್ ಅಂತ ಹೇಳಿದೆ. ಬಟ್ ಸುಯಸ್ ಕ್ಲಾಸಿಫಿಕೇಶನ್ ಇಟ್ಸ್ ಇನ್ಕಂಪ್ಲೀಟ್ ಅಂತ ಹೇಳಿದೆ. ಯಾಕೆಂದ್ರೆ ಸುಯಸ್ ಅವ್ರು ಕ್ಲಾಸಿಫಿಕೇಶನ್ ಮಾಡಿದ್ದು ಸಿಯಾಲ್ ಮತ್ತು ಸೀಮಾ ಹೊರಭಾಗವನ್ನ, ನೀಫೆ ಅಂದ್ರೆ ಒಟ್ಟಾರೆ ಗರ್ಭವನ್ನ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ. ಈ ಒಟ್ಟಾರೆ ಗರ್ಭವನ್ನು ನಾವು ನೀಫೆ ಅಂತ ಕರಿತೀವಿ. ಅದನ್ನ ನೀಫೆ ಅಂದ್ರೆ ನಿಕ್ಕಲ್ ಪ್ಲಸ್ ಫೆರಸ್. ಓಕೆ, ನಿಕ್ಕಲ್ ಪ್ಲಸ್ ಫೆರಸ್ ಅಂತ ಕರೀತಾರೆ ನೀಫೆ ಅಂದ್ರೆ ಫ್ರೆಂಡ್ಸ್. ಸೊ ಅವನು ಬರೀ ಭೂಮಿಯ ಗರ್ಭದ ಬಗ್ಗೆ ಹೇಳಿದ್ದ, ಮತ್ತೆ ಹೊರಭಾಗದ ಬಗ್ಗೆ ಹೇಳಿದ್ದ. ಸೊ ವಾಟ್ ಅಬೌಟ್ ಮ್ಯಾಂಟಲ್ ಝೋನ್, ಮಿಶ್ರಗೋಳದ ಬಗ್ಗೆ ಅವನು ಹೇಳಲೇ ಇಲ್ಲ. So, Mr. Suyas, he was explaining about only outer part of the earth crust and inner part of the earth core, but he was not explaining about the mantle zone. That's why it's one of the incomplete. ಅದಕ್ಕೋಸ್ಕರ ಇವರ ಕ್ಲಾಸಿಫಿಕೇಶನ್ ಇನ್ಕಂಪ್ಲೀಟ್ ಅಂತ ಕರೆದು ಈತ ನಂತರ ಬಂದ ಅಂತ ಹೇಳಿದೆ. ಯಾರು ಅಂದ್ರೆ ಹರ್ದರ್ ಹೋಮ್ಸ್ ಅಂತ ಹೇಳಿದೆ ನಿಮಗೆ. ಹರ್ದರ್ ಹೋಮ್ಸ್ ಅಂತಕ್ಕಂಥ ಈ ಹರ್ದರ್ ಹೋಮ್ಸ್ ಅಂತಕ್ಕಂಥ ವ್ಯಕ್ತಿ ಮೂರು ಭಾಗ ಮಾಡಿದ್ದ ಅಂತ ಹೇಳಿದೆ. ಅದು ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳಿ. ಇದರಲ್ಲಿ ಬಂದಾಗ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಈ ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಬಂದಾಗ ಈ ಗರ್ಭದಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನೋಡಿ ಸ್ನೇಹಿತರೆ 2900ರಿಂದ 6378 ಒಟ್ಟಾರೆ ಗರ್ಭವನ್ನು ನೀಫೆ ಅಂತ ಕರೆದು. ನೀಫೆ ನಿಕ್ಕಲ್ ಪ್ಲಸ್ ಫೆರಸ್. ಈಗ ನಮ್ಮೊಂದು ಗಾಡಿ ಸಿಕ್ತು. ಹೊರಭಾಗದಲ್ಲಿ ಕ್ರಸ್ಟ್ ಅಲ್ಲಿ ಮೇನ್ ಕಾಂಪೋನೆಂಟ್ ಸಿಲಿಕಾ, ಮಿಶ್ರಗೋಳದಲ್ಲಿ ಪ್ರಮುಖ ಧಾತು ಮೆಗ್ನೀಷಿಯಂ, ಗರ್ಭದ ಪ್ರಮುಖ ಧಾತು ನಿಕ್ಕಲ್. ಈಗ ನೋಡಿ
ಯಾವುದನ್ನ ಕೇಳ್ಕೊಂಡೆ ಅವನು? ಗರ್ಭದ ಪ್ರಮುಖ ಧಾತು ಯಾವಪ್ಪ? ನಿಕ್ಕಲ್ ಅಂತ ಬರೆದಾಕಿ ಕರೆಕ್ಟ್ ಬರ್ಕೊಳ್ಳಿ. ಆಮೇಲೆ ತಪ್ಪರ್ಕೊಂಡ್ರೆ ಆಮೇಲೆ ನಿಕ್ಕಲ್ಲು ಬೇರೆ ಆಮೇಲೆ ನಿಕ್ಕಲ್. ಎರಡನೇದು ಮೆಗ್ನೀಷಿಯಂ ಮಿಶ್ರಗೊಳ್ಳುವುದು. ಹೊರಬಾರದು ಸಿಲಿಕಾ. ಸಿಲಿಕಾ ಯಾವ ಸಿಗ್ತಾರೆ? ಸಿಲಿಕೇಟ್ ಅಂತ ಹೇಳಿ ಬಹಳ ಮುಖ್ಯ ಆಗ್ತಕ್ಕಂಥ. ಈ ಭೂಮಿಯ ಗರ್ಭ ಇದೆಲ್ಲ ಸ್ನೇಹಿತರೆ ಯಾವ ರೂಪದಲ್ಲಿದೆ? ರಿಜಿಡ್ ಫಾರ್ಮ್. ರಿಜಿಡ್ ಅಂದ್ರೆ ಅತಿ ಕಠಿಣ. ಓಕೆ, ಅತಿ ಸೊ ಕಠಿಣ ಅಂತಕ್ಕಂಥ ಫ್ರೆಂಡ್ಸ್. ಅತಿ ಕಠಿಣ. ಓಕೆ, ಅತಿ ಕಠಿಣ ಅಂತಂದ್ರೆ ಇಟ್ಸ್ ಟೂ ಹಾರ್ಡ್, ವೆರಿ ಹಾರ್ಡ್ ಅಂತ ಹೇಳಿದ್ರೆ ಭೂಮಿಯ ಗರ್ಭ ಇರ್ತಕ್ಕಂಥ ಫ್ರೆಂಡ್ಸ್. ಭೂಮಿಯ ಗರ್ಭ ಅತಿ ಕಠಿಣವಾಗಿ ಕೂಡಿದೆ. ಬಹಳ ಮುಖ್ಯ ಆಗ್ತಕ್ಕಂಥ ನೋಡಿ. ಕ್ರಸ್ಟ್ ಹೇಳಿದ್ರೆ ಸಾಲಿಡ್ ಫಾರ್ಮ್, ಮ್ಯಾಂಟಲ್ ಹೇಳಿದ್ರೆ ಸೆಮಿ ಲಿಕ್ವಿಡ್, ಕೋರ್ ಹೇಳಿದ್ರೆ ಸೊ ತುಂಬಾ ಕಠಿಣ ಅಂತೇಳಿ. ನಮ್ಮ ಹುಡುಗರಿಗೆ ಇವತ್ತೊಂದು ಕಾನ್ಸೆಪ್ಟ್ ಇದೆ. ಹೆಂಗಿದೆ ಅಂದ್ರೆ ಭೂಮಿಯ ಶಿಲಾಗೋಳ ಘನಸ್ಥಿತಿಯಿಂದ ಕೂಡಿದೆ, ಮಿಶ್ರಗೋಳ ಹರಿದ್ರವದಿಂದ ಕೂಡಿದೆ, ಭೂಮಿಯ ಗರ್ಭ ದ್ರವದಿಂದ ಕೂಡಿದೆ. ಅಂದ್ರೆ ಈ ಭಾಗ ಕಠಿಣ ಘನಸ್ಥಿತಿ, ಇದು ಹರಿದ್ರವ, ಇದು ಭೂಮಿಯ ಗರ್ಭ ಒಂದು ವಾಟರ್ ಟ್ಯಾಂಕ್ ಇದ್ದಂಗಿದೆ. ಅದಕ್ಕೆ ನಾವು ಬೋರ್ವೆಲ್ ಟ್ಯೂಬ್ವೆಲ್ ಹಾಕಿದ್ರೆ ಮೇಲಿಂದ ಕೆಳಗಡೆ ಟ್ಯೂಬ್ವೆಲ್ ನೋಡಿದ್ರೆ ಒಳಗಡೆಯಿಂದ ನೀರು ಬರುತ್ತೆ ಆಚೆಗೆ. ಅಂದ್ರೆ ಭೂಮಿಯ ಗರ್ಭದಲ್ಲಿ ನೀರು ತುಂಬಿಕೊಂಡಿದೆ ಅನ್ಕೊಂಡಿದ್ದಾರೆ ನಮ್ಮ ಹುಡುಗರು. ಅದನ್ನ ಫ್ರೆಂಡ್ಸ್ ನೋಡಿ, ನಮ್ಮ ಭೂಮಿಯ ಗರ್ಭ ಲಿಕ್ವಿಡ್ ಅಲ್ರಪ್ಪ. ಅದನ್ನ ಭೂಮಿಯ ಗರ್ಭ ತುಂಬಾ ಕಠಿಣವಾಗಿದೆ. ನಾವು ಭೂಮಿ ಇರ್ತಕ್ಕಂಥ ಏನು ಕಲ್ಲಿದೆಯಲ್ಲ ಭೂಮಿ ಮೇಲೆ, ಆ ಕಲ್ಲಿಗಿಂತ 18 ಪಟ್ಟು ತೂಕ ಇದೆ ಒಳಭಾಗ. 18 ಪಟ್ಟು ಗಟ್ಟಿಯಾಗಿದೆ. ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಏನೋ ಒಂದು ಕಲ್ಲು ತಗೊಂತೀವಿ, ಕಲ್ಲು ಎಷ್ಟು ತೂಕ ಇರುತ್ತೆ ಕಡೆಗೆ, ಆ ಕಲ್ಲಿಗಿಂತ 1 kg ಕಲ್ಲು ತಗೊಂಡ್ರೆ 1 kg ಭೂಮಿ ಇರ್ತಕ್ಕಂಥ ಕಲ್ಲು ಸೊ ಭೂಮಿ ಮುಖ್ಯ ಆಗ್ತಕ್ಕಂಥ ಒಳಭಾಗ ಹೋದ್ರೆ 18 ಪಟ್ಟು ಜಾಸ್ತಿ ತೂಕ ಇರುತ್ತೆ ಫ್ರೆಂಡ್ಸ್. ಕಡೆಗೆ ಅದನ್ನ 18 ಗ್ರಾಮ್ ಪರ್ cc ಅಂತ ಕರಿತೀವಿ ಅದರ ಗರ್ಭದಲ್ಲಿ. ಅಷ್ಟು ತೂಕ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಅಂದ್ರೆ ಭೂಮಿಯ ಗರ್ಭ ತುಂಬಾ ಕಠಿಣವಾಗಿದೆ ಫ್ರೆಂಡ್ಸ್. ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಓಕೆ, ಜ್ಞಾಪಕ ಇಟ್ಕೊಳ್ಳಿ, ಈ ನಮ್ಮ ಭೂಮಿಯ ಗರ್ಭ ತುಂಬಾ ಕಠಿಣವಾಗಿದೆ. ಸೊ ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವುದೇ ಈ ಅಪ್ಲಿಕೇಶನ್ ಕ್ವಶನ್ UPSC IAS ಎಕ್ಸಾಮ್ಸ್ ಹೋದಾಗ ಸೊ ಜಸ್ಟ್ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಫ್ರೆಂಡ್ಸ್. ಏನ್ ಕಾನ್ಸೆಪ್ಟ್ ಗೊತ್ತಿರಬೇಕಪ್ಪ ಅಂದ್ರೆ, ನಾವು ಭೂಮಿಯ ಮೇಲ್ಭಾಗದಿಂದ ಆಳಕ್ಕೆ ಹೋಗ್ತಾ ಇದ್ದಂತೆ ನೋಡಿ. ಸೊ ಗೋಸ್ ಟು ಅರ್ತ್ ಸರ್ಫೇಸ್ ಟು ಅರ್ತ್ ಇಂಟೀರಿಯರ್. ಅಂದ್ರೆ ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋಗ್ತಾ ಇದ್ದಂತೆ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಟೆಂಪರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಮೇಲ್ಭಾಗ ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಡೆನ್ಸಿಟಿ ಅಂದ್ರೆ ಸಾಂದ್ರತೆ, ಸಾಂದ್ರತೆ ಕೂಡ ಜಾಸ್ತಿ ಆಗುತ್ತೆ. ಉಷ್ಣಾಂಶ ಜಾಸ್ತಿ ಆಗುತ್ತೆ, ಸಾಂದ್ರತೆ ಜಾಸ್ತಿ ಆಗುತ್ತೆ. ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಂಡಿದ್ರೆ ಬಹಳ ಮುಖ್ಯ ಆಗ್ತಕ್ಕಂಥ. ಈ ಉಷ್ಣಾಂಶ ಸಾಂದ್ರತೆ ಎರಡು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಈಗ ನಮ್ಗೆ ಏನ್ ಕ್ವಶನ್ ಕೇಳ್ತಾನೆ ಅಂದ್ರೆ, ಭೂಮಿಯ ಗರ್ಭದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನ ಹೊಂದಿದ್ದರೂ ಕೂಡ ಭೂಮಿಯ ಗರ್ಭ ಘನ ಸ್ಥಿತಿಯಲ್ಲಿದೆ ಏಕೆ? ನೋಡಿ, ಪ್ರಶ್ನೆ ವೆರಿ ಸಿಂಪಲ್ ಆಗಿದೆ. ಅದನ್ನ ಅರ್ತ್ ಕೋರ್ ಇಟ್ ಇಸ್ ರೆಪ್ರೆಸೆಂಟಿಂಗ್ ವೆರಿ ಹೈ ಟೆಂಪರೇಚರ್ ಬಟ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್. ವಾಟ್ ಇಸ್ ದ ರೀಸನ್ ಅಂತ ಕೇಳ್ತಾನೆ. ಸೊ ಬಿಕಾಸ್ ವೆರಿ ಸಿಂಪಲ್ ಆನ್ಸರ್, we are goes to earth surface to earth interior, temperature increasing but density and pressure also increasing. ಅಂದ್ರೆ ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪಾ ಅಂತಂದ್ರೆ, ಇಲ್ಲಿ ಭೂಮಿಯ ಗರ್ಭದಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಉಷ್ಣಾಂಶ ಜಾಸ್ತಿ ಇದ್ರೂ ಕೂಡ, ಎಷ್ಟೇ ಟೆಂಪರೇಚರ್ ಇದ್ರೂ ಕೂಡ ಅಲ್ಲಿ ಪ್ರೆಷರ್ ಒತ್ತಡ ಜಾಸ್ತಿ ಇರುತ್ತೆ, ಮತ್ತೆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಎಷ್ಟೇ ಟೆಂಪರೇಚರ್ ಕೊಟ್ಟರು ಕೂಡ, ಉಷ್ಣಾಂಶ ಎಷ್ಟೇ ಉಷ್ಣಾಂಶ ಕೊಟ್ಟರು ಕೂಡ ಅಲ್ಲಿರುವಂತ ವಸ್ತುಗಳು ದ್ರವ ರೂಪಕ್ಕೆ ಹರಿದ್ರವ ರೂಪಕ್ಕೆ ಮಾರ್ಪಾಡಾಗುವುದೇ ಇಲ್ಲ. ಯಾಕೆ ಅಂದ್ರೆ 2 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಅತಿಯಾದ ಸಾಂದ್ರತೆ ಅಂದ್ರೆ ವೆರಿ ಹೈ ಡೆನ್ಸಿಟಿ ಪ್ಲಸ್ ಹೈ ಪ್ರೆಷರ್, ಅಧಿಕ ಒತ್ತಡ. ಓಕೆ, ಸೊ ಒತ್ತಡ, ಈ 2 ಪಾಯಿಂಟ್ ಯಾವ ಜ್ಞಾಪಕ ಇಟ್ಕೋಬೇಕು. ಭೂಮಿಯ ಗರ್ಭದಲ್ಲಿ ಅತಿಯಾದ ಒತ್ತಡ ಇರುತ್ತೆ, ಅತಿಯಾದ ಸಾಂದ್ರತೆ ಇರುತ್ತೆ. ಒತ್ತಡ ಸಾಂದ್ರತೆಗಳು ಹೆಚ್ಚಾಗಿರುವುದರಿಂದ ಭೂಮಿಯ ಗರ್ಭ ಅತಿ ಕಠಿಣವಾಗಿದೆ. ಇದು ಬಹಳ ಮುಖ್ಯ. ಇದನ್ನ ಯಾರಾದ್ರೂ ಕೇಳಬಹುದು, ಭೂಮಿಯ ಗರ್ಭ ಯಾಕೆ ಅತಿ ಕಠಿಣವಾಗಿದೆ ಅಂದ್ರೆ ಅದಕ್ಕೆ ಒಂದು ವೆರಿ ಹೈ ಡೆನ್ಸಿಟಿ ಅಂಡ್ ವೆರಿ ಹೈ ಪ್ರೆಷರ್. ಓಕೆ, ಇದು ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ. ಭೂಮಿಯ ಮುಖ್ಯ ಆಗ್ತಕ್ಕಂಥ ವಿಚಾರದಲ್ಲಿ ಬಂದ ಫ್ರೆಂಡ್ಸ್. ಹಾಗೆ ನಮ್ಮ ಭೂಮಿಯ ಗರ್ಭವನ್ನ ಏನಂತ ಕರಿತೀವಿ ಅಂದ್ರೆ ನೀಫೆ ಅಂತ ಕರಿತೀವಿ ಅಂತ ಹೇಳಿದ್ರು. ನಿಕ್ಕಲ್ ಮತ್ತು ಫರಸ್ ಆಗಿರ್ತಕ್ಕಂಥ ವಲಯ.
ಈ ಭೂಮಿಯ ಗರ್ಭಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಕೊಂತೀವಿ, ಎರಡು ಭಾಗ ಮಾಡ್ಕೊಂತೀವಿ ಫ್ರೆಂಡ್ಸ್. ಒಂದು ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಹೊರಗರ್ಭ, ಓಕೆ, ಇನ್ನೊಂದು ಒಳಗರ್ಭ. ಗರ್ಭದ ಎರಡು ಭಾಗಗಳಿದೆ, ಒಂದು ಔಟರ್ ಕೋರ್, ಇನ್ನೊಂದು ಇನ್ನರ್ ಕೋರ್. ಸೊ ಈ ಬಹಳ ಮುಖ್ಯ ಆಗ್ತಕ್ಕಂಥ ಔಟರ್ ಕೋರ್ ಅಂತಂದ್ರೆ ಎಷ್ಟಪ್ಪ ಅಂದ್ರೆ 2900ರಿಂದ 5100 ಕಿಲೋಮೀಟರ್ ಒಳಗೆ ಇರ್ತಕ್ಕಂಥ ಭಾಗವನ್ನು ಔಟರ್ ಕೋರ್ ಅಂತ ಕರಿತೀವಿ, ಒಳಗರ್ಭ ಅಂತ ಕರಿತೀವಿ. ಸೊ 5100ರಿಂದ 6378 ಒಳಗೆ ಇರ್ತಕ್ಕಂಥ ಭಾಗವನ್ನ ಒಳಗರ್ಭ ಅಂತ ಕರಿತೀವಿ ಫ್ರೆಂಡ್ಸ್. ಇನ್ನರ್ ಕೋರ್, ಔಟರ್ ಕೋರ್. ಗರ್ಭದ ಎರಡು ಭಾಗಗಳು, ಒಂದು ಹೊರಗರ್ಭ, ಇನ್ನೊಂದು ಒಳಗರ್ಭ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಈ ಹೊರಗರ್ಭದ ಪ್ರಮುಖ ಧಾತು ಯಾವುದು ಅಂತಂದ್ರೆ ಇಲ್ಲಿಯೂ ಕೂಡ ಮುಖ್ಯ ಆಗ್ತಕ್ಕಂಥ ನಿಕ್ಕಲ್ಲೇ. ಸೊ ಮುಖ್ಯ ಆಗ್ತಕ್ಕಂಥ ನಿಕ್ಕಲ್ ಪ್ಲಸ್ ಮುಖ್ಯ ಆಗ್ತಕ್ಕಂಥ ಫೆರಸ್ ಇರುತ್ತೆ. ಬಟ್ ಇಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಹೊರಗರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಫೆರಸ್ ಅನ್ನ ಫೋಕಸ್ ಮಾಡಿ, ಒಳಗರ್ಭ ಅಂತ ಬಂದ ಬಹಳ ಮುಖ್ಯ ಆಗ್ತಕ್ಕ ನಿಕ್ಕಲ್ ನ ಫೋಕಸ್ ಮಾಡ್ಕೊಳ್ಳಿ. ಹಾಗೆ ಒಟ್ಟಾರೆ ಗರ್ಭ ಅಂತ ಕೇಳಿದಾಗ ಮತ್ತೆ ನಿಕ್ಕಲ್ ನ ಫೋಕಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಟ್ಟಾರೆ ಗರ್ಭ ನಿಕ್ಕಲ್, ಹೊರಗರ್ಭ ಫೆರಸ್, ಒಳಗರ್ಭ ನಿಕ್ಕಲ್ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಸೊ ಬಹಳ ಮುಖ್ಯ ಅದನ್ನ ಮೇನ್ ಕಾಂಪೋನೆಂಟ್ಗಳು ಅಂತ ಬಂದಾಗ ಅದನ್ನ ಈ ಗರ್ಭದ ವಿಚಾರದಲ್ಲಿ ಬಂದಾಗ ನಾವು ಏನ್ ಬಹಳ ಮುಖ್ಯ ಆಗ್ತಕ್ಕಂಥ ಅಂಶ, ಅಧಿಕ ಸಾಂದ್ರತೆ ಹೊಂದಿರುವಂತ ವಲಯ. ಎಷ್ಟಪ್ಪ ಅಂತಂದ್ರೆ ಈ ಗರ್ಭದ ಸಾಂದ್ರತೆ 11ರಿಂದ 18 ಗ್ರಾಮ್ ಪರ್ ಸಿಸಿ. ಓಕೆ ಫ್ರೆಂಡ್ಸ್, ಇದು ಪ್ರಶ್ನೆ ಆನ್ಸರ್ ಮಾಡಿ. ಸೊ ನಾವು ಬಹಳ ಮುಖ್ಯ ಆಗ್ತಕ್ಕಂಥ ನಾನು ಆರಂಭದಲ್ಲಿ ಏನ್ ಹೇಳಿದ್ದೀನಿ ಅಂತಂದ್ರೆ ಭೂಮಿಯ ಮೇಲ್ಭಾಗದಿಂದ ಕೆಳಗಿರುವಂತೆ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಸಾಂದ್ರತೆ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಇದು ಪ್ರಶ್ನೆ ಏನ್ ಕೇಳಬಹುದು ಅವರು, ವಿ ಆರ್ ಗೋಸ್ ಟು ಅರ್ತ್ ಸರ್ಫೇಸ್ ಟು ಅರ್ತ್ ಇಂಟೀರಿಯರ್, ಟೆಂಪರೇಚರ್, ಪ್ರೆಷರ್ ಅಂಡ್ ಡೆನ್ಸಿಟಿ. ಉಷ್ಣಾಂಶ ಸಾಂದ್ರತೆ ಒತ್ತಡಗಳು 3 ಹೆಚ್ಚಾಗುತ್ತವೆ, 3 ಕಡಿಮೆಯಾಗುತ್ತವೆ. ಉಷ್ಣಾಂಶ ಸಾಂದ್ರತೆ ಹೆಚ್ಚಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಅಥವಾ ಒತ್ತಡ ಕಡಿಮೆಯಾಗುತ್ತದೆ, ಉಷ್ಣಾಂಶ ಸಾಂದ್ರತೆಗಳು ಹೆಚ್ಚಾಗುತ್ತವೆ. ಈ ತರ ಏನ್ ಮಾಡ್ತಾನೆ, 3 ಆಪ್ಷನ್ 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಕೂಡ ಭೂಮಿಯ ಮೇಲ್ಭಾಗದಿಂದ ಒಳಭಾಗಕ್ಕೆ ಹೋದಂತೆ ಉಷ್ಣಾಂಶ ಸಾಂದ್ರತೆ 3 ಕೂಡ ಹೆಚ್ಚಾಗ್ತವೆ ಫ್ರೆಂಡ್ಸ್. ಓಕೆ, ಇದನ್ನ ಬೇಸ್ ಇಟ್ಕೊಂಡು ನಾವು ಸ್ವಲ್ಪ ಒಂಚೂರು ಈ ಗರ್ಭದ ಬಗ್ಗೆ ಒಂಚೂರು ಫೋಕಸ್ ಮಾಡೋದಾದ್ರೆ ನಾವು ಏನಪ್ಪಾ ಅಬ್ಸರ್ವ್ ಮಾಡಬೇಕಾಗ್ತಕ್ಕಂಥದ್ರೆ, ಒಟ್ಟಾರೆ ಈ ಬಹಳ ಮುಖ್ಯ ಆಗ್ತಕ್ಕಂಥ ಈ ಗರ್ಭಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಈ ಗರ್ಭದ ವಿಚಾರದಲ್ಲಿ ಸಾಂದ್ರತೆ ಎಷ್ಟಿರುತ್ತೆ ಅಂದ್ರೆ 11ರಿಂದ 18 ಗ್ರಾಮ್ ಪರ್ ಸಿಸಿ ಇರುತ್ತೆ ಫ್ರೆಂಡ್ಸ್. ಓಕೆ, ಗರ್ಭದಲ್ಲಿರ್ತಕ್ಕಂಥ ಸಾಂದ್ರತೆ. ಮಿಶ್ರಗೋಳದಲ್ಲಿ ಬಂದಾಗ ಎಷ್ಟಿರುತ್ತಪ್ಪ ಅಂತಂದ್ರೆ ಬಹಳ ಮುಖ್ಯ ಆಗ್ತಕ್ಕಂಥನಪ್ಪ ಅಂತಂದ್ರೆ ಬಹುಮುಖ್ಯ ಆಗ್ತಕ್ಕಂಥ ಒಂದು ಏನು 7.5 to 11 ಗ್ರಾಮ್ ಪರ್ ಸಿಸಿ. ಓಕೆ, ಬಹಳ ಮುಖ್ಯ ಆಗ್ತಕ್ಕಂಥ ಒಂದು 7.5ರಿಂದ 11 ಗ್ರಾಮ್ ಪರ್ ಸಿಸಿ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಇಲ್ಲಿ ಕ್ರಸ್ಟ್ ಅಂತ ಬಂದಾಗ 2.5 to 7.5 ಗ್ರಾಮ್ ಪರ್ ಸಿಸಿ ಇರ್ತಕ್ಕಂಥ ಫ್ರೆಂಡ್ಸ್. ನೋಡಿ, ಸಿಸಿ ಅಂದ್ರೆ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಈಗ ಅತಿ ಕಡಿಮೆ ಸಾಂದ್ರತೆ ಇರ್ತಕ್ಕಂಥ ವಲಯ ಕ್ರಸ್ಟ್, ಎರಡನೇ ಹೆಚ್ಚಾಗಿರ್ತಕ್ಕಂಥ ಸಾಂದ್ರತೆ ವಲಯ ಮ್ಯಾಂಟಲ್, ಮೂರನೇ ಹೆಚ್ಚಾಗಿರ್ತಕ್ಕಂಥ ವಲಯ ಕೋರ್ ಗರ್ಭ. ಗರ್ಭದಲ್ಲಿ ಯಾವ ಗರ್ಭ ಸಾಂದ್ರತೆ ಇರುತ್ತೆ ಅಂತಂದ್ರೆ ಒಳಗರ್ಭ. ಅತಿ ಕಡಿಮೆ ಸಾಂದ್ರತೆ ಇರ್ತಕ್ಕಂಥ ವಲಯ ಅಂದ್ರೆ ಕ್ರಸ್ಟ್. ಯಾವ ಕ್ರಸ್ಟ್ ಅಂದ್ರೆ ಸಿಯಾ. ಮೊದಲು ಹೇಳಿದ್ರೆ ನಮಗೆ ಅತಿ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ವಲಯ ಸಿಯಾ, ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂತಹ ವಲಯ ಇನ್ನರ್ ಕೋರ್, ಒಳಗರ್ಭ. ಇಲ್ಲಿ ಒಂದು ಅಬ್ಸರ್ವ್ ಮಾಡೋದಾದ್ರೆ ಹಾಗಾದ್ರೆ ಭೂಮಿಯ ಸರಾಸರಿ ಸಾಂದ್ರತೆ ಎಷ್ಟು? ಇದು ಕೂಡ ಪ್ರಶ್ನೆ ಆಗಿದೆ, KS ಪ್ರಶ್ನೆ. ಇದನ್ನ 5.5 ಗ್ರಾಮ್ ಪರ್ ಸಿಸಿ, ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್. ಇದು ಲಾಸ್ಟ್ KPSC ಪ್ರಶ್ನೆ, ರಿಪೀಟ್ ಪ್ರಶ್ನೆ ಇದನ್ನ. ಭೂಮಿಯ ಸರಾಸರಿ ಸಾಂದ್ರತೆ ಎಷ್ಟು? ಭೂಮಿಯ ಸರಾಸರಿ ಸಾಂದ್ರತೆ 5.5 ಗ್ರಾಮ್ ಪರ್ ಸಿಸಿ, 5.5 ಗ್ರಾಮ್ ಪರ್ ಸಿಸಿ ಅರ್ತ್ ಅವರೇಜ್ ಡೆನ್ಸಿಟಿ, ಭೂಮಿಯ ಸರಾಸರಿ ಸಾಂದ್ರತೆ ಇರತಕ್ಕಂಥ ವಲಯ ಫ್ರೆಂಡ್ಸ್. ಹಾಗಾಗಿ ಇದು ಜ್ಞಾಪಕ ಇಟ್ಕೊಳ್ಳಿ. ಸಾಂದ್ರತೆ ಮೇಲೆ ಪ್ರಶ್ನೆ ಆಗಿದೆ, ಮತ್ತೆ ರಿಪೀಟ್ ಆಗ್ಬೋದು. ಸಾಂದ್ರತೆ ಏನಾಗ್ತಾ ಮೇಲಿಂದ ಕೆಳಕ್ಕೂ ಅಂತ ಹೆಚ್ಚಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಇದಾದ್ಮೇಲೆ ನಾವು ಬಹಳ ಮುಖ್ಯ ಆಗ್ತಕ್ಕಂಥಏನಪ್ಪ ಅಂದ್ರೆ ಏನ್ ಸರಿದಿಲ್ಲ, ನಮಗೆ ತುಂಬಾ ಇದು ಏನು ಅರ್ಥ ಆಗಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಕ್ರಸ್ಟ್ ಅಲ್ಲಿ ಬರುತ್ತೆ, ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಮ್ಯಾಂಟಲ್ ಬರುತ್ತೆ, ಕೋರಲ್ಲಿ ಬರುತ್ತೆ, ಅದನ್ನ ಡಿವೈಡಿಂಗ್ ಲೈನ್ ಬರುತ್ತಂತೆ. ಇವೆಲ್ಲ ಇದಾವೆ ಸರ್, ಒಂದು ಅರ್ಥನೇ ಆಗಲಿಲ್ಲ ಸರ್. ಈಗ ಬೇಸಿಕ್ ಆಗಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡಿದ್ದೀರಿ ಏನ್ ಹೇಳಿದೀನಿ ಅಂತ. ಅಂದ್ರೆ 3 ಭಾಗ, ಮೊದಲನೇ ಭಾಗ ಕ್ರಸ್ಟ್, 2ನೇ ಭಾಗ ಮ್ಯಾಂಟಲ್, 3ನೇ ಭಾಗ ಕೋರ್. ಕ್ರಸ್ಟ್ ಅಲ್ಲಿ 2 ಭಾಗ ಸಿಯಾ ಮತ್ತು ಸೀಮಾ, ಮ್ಯಾಂಟಲ್ ಅಲ್ಲಿ 2 ಭಾಗ ಆಸ್ಟ್ರೋಸ್ಫಿಯರ್, ಮೆಸೋಸ್ಫಿಯರ್, ಕೋರ್ ನಲ್ಲಿ 2 ಭಾಗ ಔಟರ್ ಕೋರ್, ಇನ್ನರ್ ಕೋರ್. ಕ್ರಸ್ಟ್ ನ ಮೇನ್ ಕಾಂಪೋನೆಂಟ್ ಯಾವ್ದಪ್ಪ ಅಂದ್ರೆ ಸಿಲಿಕಾ. ಮ್ಯಾಂಟಲ್ ಮೇನ್ ಕಾಂಪೋನೆಂಟ್ ಮೆಗ್ನೀಷಿಯಂ. ಕೋರ್ ಮೇನ್ ಕಾಂಪೋನೆಂಟ್ ಯಾವ್ದಪ್ಪ ಅಂದ್ರೆ ನಿಕ್ಕಲ್.
ಸೊ ಅತಿ ಹೆಚ್ಚು ಡೆನ್ಸಿಟಿ ಇರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ವಲಯ ಗರ್ಭ, ಅತಿ ಕಡಿಮೆ ಇರ್ತಕ್ಕಂಥ ವಲಯ ಕ್ರಸ್ಟ್. ಇದರಲ್ಲಿ ಬಹಳ ಮುಖ್ಯ ಇರತಕ್ಕಂಥ ಭೂಕಂಪ ಜ್ವಾಲಾಮುಖಿಗಳ ಉಗಮ ಸ್ಥಾನ ಏನಪ್ಪಾ ಅಂತಂದ್ರೆ ಆಸ್ತನೋಸ್ಫಿಯರ್. ಅಸ್ಥಿರ ವಲಯ ಅಂತಂದ್ರೆ ಹರದರಿಂದ ಕೂಡಿರ್ತಕ್ಕಂಥ ವಲಯ ಅಂದ್ರೆ ಸೊ ಆಸ್ತನೋಸ್ಫಿಯರ್ ಮತ್ತು ಮಿಶ್ರಗೋಳ ಬಗ್ಗೆ ಮಾತಾಡಿದೆ ಫ್ರೆಂಡ್ಸ್. ಈಗ ಡಿವೈಡಿಂಗ್ ಲೇಯರ್ ಆಫ್ ಅರ್ತ್ ಇಂಟೀರಿಯರ್ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಈ ಒಂದು ಭೂಮಿಯ ಆಂತರಿಕ ರಚನೆ ಬಗ್ಗೆ ಕ್ಲಾರಿಟಿ ಸಿಗಬೇಕಾದ್ರೆ ಭೂಮಿಯ ಅಂತರಾಳದ ವಿಭಾಜಕ ರೇಖೆಗಳು ಅಂತ ಅದನ್ನ ಆ ಅರ್ತ್ ಇನ್ನರ್ ಡಿವೈಡಿಂಗ್ ಲೈನ್ಸ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಇದುವರೆಗೆ ಪಾಠ ಕೇಳಿ ಎಲ್ಲವೂ ವೇಸ್ಟೇ. ಯಾರು ಏನ್ ಮಾಡ್ತಾರಪ್ಪ ಅಂದ್ರೆ ಆರಂಭದಲ್ಲಿ ಒಂಚೂರು ವಿಡಿಯೋ ನೋಡೋದು ಏನ್ ಮಾಡ್ತಾರೆ, ಅಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಅವ್ರಿಗೆ ಖಂಡಿತವಾಗಿ ಏನು ಅರ್ಥ ಆಗಿಲ್ಲ, ಅವ್ನ ಪಕ್ಕ ಅರ್ಥ ಆಗ್ಬೇಕು ಅಂತಂದ್ರೆ ಸೊ ಏನು ಬಹಳ ಮುಖ್ಯ ಆಗ್ತಕ್ಕಂದ್ರೆ ಸೊ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಬಹಳ ಮುಖ್ಯ ಬೇಕಾಗಿರ್ತಕ್ಕಂಥಏನಪ್ಪ ಅಂದ್ರೆ ಈ ಭೂಮಿಯ ಆಂತರಿಕ ರಚನೆ ಇಂದಿನ ಫ್ರೆಂಡ್ಸ್ ನ ಇದರಲ್ಲಿ ಬಂದಾಗ ಸೊ ಮುಖ್ಯ ಆಗ್ತಕ್ಕಂಥ ಏನು ಒಂದು ವಲಯ ಇದೆ. ಸೊ ಹೊರಭಾಗ ನಾವು ಕ್ರಸ್ಟ್ ಅಂತ ಕರಿತೀವಿ, ಎರಡನ್ನ ಮ್ಯಾಂಟಲ್ ಅಂತ ಕರಿತೀವಿ, ಮೂರನ್ನ ಕೋರ್ ಅಂತ ಕರಿತೀವಿ ಫ್ರೆಂಡ್ಸ್ ನ. ಓಕೆ, ಸೊ ಇಲ್ಲಿ ಬಂದ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ ಈ ಕ್ರಸ್ಟ್ ಅನ್ನುವಂತ ವಲಯ ಇದೆಯಲ್ಲ ಫ್ರೆಂಡ್ಸ್ ಅನ್ನ, ಸೊ ಈ ಕ್ರಸ್ಟ್ ಅನ್ನ ಸೊ ಎರಡನೇ ಭಾಗ ಬಹಳ ಮುಖ್ಯ ಆಗ್ತಕ್ಕಂಥ ಮ್ಯಾಂಟಲ್ಸ್ ಅಂತ ಕರಿತೀವಿ. ಇದರಿಂದ ಡಿವೈಡ್ ಮಾಡುವಂತ ಲೈನ್ ಯಾವಪ್ಪ ಅಂತಂದ್ರೆ ಸೊ ಇದನ್ನ ಮೆಹರೋಸಿನಿಕ್ ಅಂತ ಕರಿತೀವಿ. ಮೊದಲನೇ ಲೈನ್ ಅನ್ನ ಇದು ಕ್ವಶನ್ ಆಗಿದೆ ಫ್ರೆಂಡ್ಸ್ ನ. ಓಕೆ, ಈ ಭಾಗವನ್ನ ಸೊ ಈ ರೇಖೆಯನ್ನ ಸೊ ಮೆಹರೋಸಿವಿಕ್ ರೇಖೆ, ಮೆಹರೋವಿಸಿಕ್ ಆರ್ ಮೆಹರೋಸಿವಿಕ್ ಅಂತಕ್ಕಂಥ ಫ್ರೆಂಡ್ಸ್ ನ. ಓಕೆ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಮೆಹರೋಸಿವಿಕ್ ಆರ್ ಮೆಹರೋವಿಸಿಕ್ ಅಂತಕ್ಕಂಥ ಬಹುಮುಖ್ಯ ಇರತಕ್ಕಂಥ ಒಂದು ರೇಖೆ ಫ್ರೆಂಡ್ಸ್ ನ. ಮೊದಲನೇ ಒಂದು ವಿಭಾಜಕ ರೇಖೆಯನ್ನ. ಎರಡನೇದು ಹೇಳಿದ್ವಿ ಮೆಹರೋಸಿವಿಕ್ ಅಂತ ಹೇಳಿ. ಎರಡನೇ ವಲಯ ಮ್ಯಾಂಟಲ್ ಝೋನ್. ಈ ಮ್ಯಾಂಟಲ್ ಝೋನ್ ಅನ್ನ ಬಹಳ ಮುಖ್ಯ ಆಗ್ತಕ್ಕಂಥ ಏನಪ್ಪಾ ಅಂದ್ರೆ ಎರಡನೇ ಭಾಗ ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಕೆಳಭಾಗ ಬರ್ತಕ್ಕಂಥ ವಲಯ ಈ ಕೋರ್ ಅಂತ ಹೇಳಿ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್. ಗರ್ಭ ಅಂತ ಮೂರನೇ ವಲಯ. ಈ ಕೋರ್ ನ ಡಿವೈಡ್ ಮಾಡುವಂತ ಲೈನ್ ಏನಪ್ಪಾ ಅಂತಂದ್ರೆ ಸೊ ಮುಖ್ಯ ಆಗ್ತಕ್ಕಂಥ ರೇಖೆಯನ್ನ ಗುಟನ್ಬರ್ಗ್ ಅಂತ ಕರಿತೀವಿ ಅದನ್ನ. ಓಕೆ, ಸೊ ಗುಟನ್ಬರ್ಗ್ ರೇಖೆ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನ. ಓಕೆ, ಗುಟನ್ಬರ್ಗ್ ಅಂತ ಕರೀತಕ್ಕಂಥ ಒಂದು ರೇಖೆ. ಸೊ ಗುಟನ್ಬರ್ಗ್ ರೇಖೆ ಅಂತ ಕರೀತಕ್ಕಂಥ ಸೊ ಬಹುಮುಖ್ಯ ಆಗ್ತಕ್ಕಂಥ ರೇಖೆ ಫ್ರೆಂಡ್ಸ್ ನ. ನಂತರ ಇಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಮೊದಲನೇ ಭಾಗ ಏನಿದೆ ಅದನ್ನ ಸಿಯಾಲ್ ಅಂತ ಹೇಳಿ, SIAL ಸಿಯಾಲ್. ಎರಡನೇ ಭಾಗ SIMS ಸೀಮಾ ಅಂತ ಎರಡು ಭಾಗ ಮಾಡ್ಕೊಂಡಿದ್ದನ್ನ ಈ ಸಿಯಾಲ್ ನ ಸೀಮಾ ಇಂದ ಡಿವೈಡ್ ಮಾಡುವಂತ ಒಂದು ರೇಖೆಯನ್ನು ಏನ್ ಕರಿತೀವಪ್ಪ ಅಂದ್ರೆ ಸೊ ಬಹಳ ಮುಖ್ಯ ಆಗ್ತಕ್ಕಂಥ ಕಾನ್ರಾಡ್. ಓಕೆ, ಕಾನ್ರಾಡ್ ಅಂತ ಕರೀತಕ್ಕಂಥ ಕಾನ್ರಾಡ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನ. ನಂತರದಲ್ಲಿ ಈ ಒಂದು ಮಿಶ್ರಗೋಳವನ್ನು ಮತ್ತೆ ಎರಡು ಭಾಗ ಮಾಡಿಕೊಂಡಿದ್ದು ಯಾವ್ದಪ್ಪ ಅಂದ್ರೆ ಮೆಹರೋಸಿವಿಕ್ ಮತ್ತು ಸೊ ಬಹುಮುಖ್ಯ ಆಗ್ತಕ್ಕಂಥ ಇನ್ನೊಂದು ಬಹುಮುಖ್ಯ ಆಗ್ತಕ್ಕ ಆಸ್ತನೋಸ್ಫಿಯರ್ ಅಂತ ಹೇಳಿ. ಮೆಹರೋಸಿವಿಕ್ ಅಲ್ಲ, ಅದನ್ನ ಆಸ್ತನೋಸ್ಫಿಯರ್ ಅಂತ ಹೇಳಿ. ಅದನ್ನ ಈ ಆಸ್ತನೋಸ್ಫಿಯರ್ ಅನ್ನ ಮೆಹರೋಸಿವಿಕ್ ವಲಯ ಅಥವಾ ಮೆಹೋ ವಲಯ ಅಂತ ಕರಿತೀವಿ. ಅದನ್ನ ಆ ಮೆಹೋ ವಲಯದಿಂದ ವಿಭಜನೆ ಮಾಡ್ತಕ್ಕಂಥ ಈ ಒಂದು ಲೈನ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ಈ ರೇಖೆಯನ್ನು ಕರೀತಕ್ಕಂಥದ್ದು ರೆಪಿಟಿ ಅಂತ ಹೇಳಿದ ರೆಪಿಟಿ ಅಂತ ಹೇಳಿ ಬಹಳ ಮುಖ್ಯ ಆಗ್ತಕ್ಕಂಥ ರೆಪಿಟಿ ಅಂತ ಕರಿತೀವಿ ಫ್ರೆಂಡ್ಸ್ ಅನ್ನ. ಸೊ ಇನ್ನು ಗರ್ಭದ ಚಾದಲ್ಲಿ ಬಂದಾಗ ಸರ್ ಎರಡು ಭಾಗ ಮಾಡ್ಕೊಂತೀವಿ. ಒಂದು ಹೊರಗರ್ಭ, ಇನ್ನೊಂದು ಒಳಗರ್ಭ ಅಂತ ಹೇಳಿ. ಇದನ್ನ ಡಿವೈಡ್ ಮಾಡ್ತಕ್ಕಂಥ ರೇಖೆ ಏನ್ ಕರಿತೀವಪ್ಪ ಅಂತಂದ್ರೆ ಲೇಖ್ಮಾನ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನ. ಸೊ ಲೇಖ್ಮಾನ್. ಓಕೆ, ಲೇಖ್ಮಾನ್ ರೇಖೆ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಈ ಒಂದು ಬಹುಮುಖ್ಯ ಆಗ್ತಕ್ಕಂಥ ರೇಖೆಯನ್ನು ನೋಡಿ 5 ರೇಖೆಗಳಿದೆ. ಇದರ ಬಗ್ಗೆ ಸುಮಾರು ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದೆ. ಸೊ ಆರಂಭದಲ್ಲಿ ಅವು ಏನ್ ಕೇಳ್ತಾರೆ ಅಂತಂದ್ರೆ ಈ ಕ್ರಸ್ಟ್ ಅನ್ನ ಮ್ಯಾಂಟಲ್ ಇಂದ ಡಿವೈಡ್ ಮಾಡುವಂತ ಲೈನ್ ಅಂತ ಕೇಳಿದ್ರೆ ಮೆಹರೋಸಿವಿಕ್. ಸೊ ಈ ಮ್ಯಾಂಟಲ್ ಝೋನ್ ಅನ್ನ ಕೋರ್ ಇಂದ ಡಿವೈಡ್ ಮಾಡುವಂತ ಲೈನ್ ಅಂತ ಕೇಳಿದ್ರೆ ನೇರವಾಗಿ ಗುಟನ್ಬರ್ಗ್. ಈ ಗುಟನ್ಬರ್ಗ್ ರೇಖೆ ಇವೆರಡು ಮೇನ್ ಲೈನ್ ಇರ್ತಕ್ಕಂಥ ಫ್ರೆಂಡ್ಸ್ ಇವೆಲ್ಲ. ನಂತರದಲ್ಲಿ ಸಿಯಾಲ್ ಅನ್ನ ಸೀಮಾ ಇಂದ ಡಿವೈಡ್ ಮಾಡ್ತಕ್ಕಂಥ ಕಾನ್ರಾಡ್ ಅಂತ ಹೇಳಿ. ನಂತರ ಆಸ್ತನೋಸ್ಫಿಯರ್ ಮೆಹೋಸ್ಫಿಯರ್ ಡಿವೈಡ್ ಮಾಡ್ತಕ್ಕಂಥ ರೆಪಿಟಿ ಅಂತ ಹೇಳಿ. ನಂತರ ಔಟರ್ ಕೋರ್ ನ ಇನ್ನರ್ ಕೋರ್ ಡಿವೈಡ್ ಮಾಡ್ತಕ್ಕಂಥ ಲೇಖ್ಮಾನ್ ಅಂತ ಹೇಳಿ, ನಾಟ್ ಲೆಮನ್, ಲೇಖ್ಮಾನ್ ಅಂತ ಹೇಳಿ. ಲೇಖ್ಮಾನ್, ಗುಟನ್ಬರ್ಗ್, ರೆಪಿಟಿ, ಸೊ ಮೆಹರೋಸಿವಿಕ್ ಅಂಡ್ ಕಾನ್ರಾಡ್. ಒಟ್ಟು 5 ಡಿವೈಡಿಂಗ್ ಲೈನ್ಗಳಿದೆ ಫ್ರೆಂಡ್ಸ್ ಮುಖ್ಯ ಆಗ್ತಕ್ಕಂಥವು. ಇದುವರೆಗೆ ನಾವು ಏನ್ ಮಾಡಿದ್ವಿ ಸೊ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ ಇನ್ನರ್ ಸ್ಟ್ರಕ್ಚರ್, ಭೂಮಿಗೆ ಸಂಬಂಧಪಟ್ಟಂತೆ ಬಂದಾಗ ಅದರ ವೈಜ್ಞಾನಿಕ ಆಕಾರವನ್ನು ಜಿಯಾಯ್ಡ್ ಅಂತ ಹೇಳಿದೆ. ನಂತರದಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಅದರ ಒಂದು 3 ವಲಯಗಳು ಅಂತ ಬಂದಾಗ
ಕ್ರಸ್ಟ್ ಮ್ಯಾಂಟಲ್ ಕೋರ್ ಅಂತ ಮಾತಾಡಿದೀವಿ, ಅದರ ಇಂಪಾರ್ಟೆನ್ಸ್ ಮಾತಾಡಿದೀನಿ. ಡಿವೈಡಿಂಗ್ ಲೇಯರ್ ಆಫ್ ಅರ್ತ್ ಇಂಜಿನಿಯರ್ ಮಾತಾಡಿದೀನಿ, ಬಹಳ ಮುಖ್ಯ ಆಗ್ತಕ್ಕಂಥವು. ಪ್ರತಿಯೊಂದು ವಲಯದ ಸಾಂದ್ರತೆ, ಪ್ರತಿಯೊಂದು ವಲಯದ ಕಂಡುಬರುವಂಥ ಪ್ರಮುಖ ಧಾತು, ಅದರ ವಿಶೇಷ ಲಕ್ಷಣಗಳು. ಸೊ ಇವೆಲ್ಲವನ್ನು ಕೂಡ ಮಾತಾಡಿದೀವಿ ಫ್ರೆಂಡ್ಸ್. ಬಹಳ ಮುಖ್ಯ ಆಗ್ತಕ್ಕಂಥದ್ದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿರಿ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ. ಫ್ರೆಂಡ್ಸ್, ಈ ಒಂದು ಮಾಹಿತಿಯನ್ನು ನೀವು ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ, ವಿವಿಧ ಗುಂಪುಗಳಿಗೆ ದಯಮಾಡಿ ಶೇರ್ ಮಾಡಿ. ಹಾಗೂ ಬಹಳ ಮುಖ್ಯ ಆಗ್ತಕ್ಕಂಥ ಇದುವರೆಗೆ 13 ವರ್ಷ ಒಂದು ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಅದನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಜಸ್ಟ್ ಇದು ನಿಮ್ಮ ಒಂದು ಅನಿಸಿಕೆಯನ್ನು, ಅದು ಬಹಳ ಮುಖ್ಯ ಆಗ್ತಕ್ಕಂಥ ನಿಮ್ಮ ಏನು ಸಲಹೆಗಳಿದೆ ಅದನ್ನು ದಯಮಾಡಿ ಈ ವಿಡಿಯೋ ನೋಡಿದ ಕೂಡಲೇ ಮತ್ತೆ ನಮಗೆ ಮೆಸೇಜ್ ಮುಖಾಂತರ ಕಳಿಸ್ಕೋಬೇಕು ಅಂತ ಕೇಳ್ಕೊಡ್ತಾ, ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಅಣ್ಣ.